ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವೀಯ ಮೂತ್ರ, ಸ್ವಂತ ಮೂತ್ರ, ಚಿಕಿತ್ಸಾ ವಿಧಾನ, ಮೂತ್ರ ಕುಡಿಯೋ ವಿಧಾನ, ಸಮತೋಲಿತ ಆಹಾರ, ಈ ಈ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳುವಾಗ ಮೂತ್ರ ಕುಡಿಯೋದು ವಿಧಾನ ಇದೆಲ್ಲ ತಿಳ್ಕೊಂಡು ಚಿಕಿತ್ಸಾ ವಿಧಾನ, ಮೂತ್ರ ಕುಡಿಯೋ ವಿಧಾನ, ಆ ಜೊತೆಗೆ ಏನು ಆಹಾರ ತಗೊಂಡಿದ್ರೆ ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್, ಬ್ಯಾಲೆನ್ಸ್ಡ್ ಡೈಟ್ ಅಂತ ಇರುವುದು. ಏನೇನು ತಿಳ್ಕೊಂಡಿದ್ರೆ ಅದು ಏನೇನು ಆ ಸಮತೋಲಿತ ಆಹಾರ ನಾವು ಸೇವನೆ ಮಾಡಿದ್ರೆ ನಮ್ಗೆ ಯಾವುದೇ ಅನಾರೋಗ್ಯ ಇರಲಿ ಬೇಗವಂತವಾಗಿ ಗುಣ ಆಗುತ್ತೆ. ಸೊ ಅಂತ ಅದ್ಭುತವಾಗಿ ಈ 3 ವಿಷಯಗಳ ಬಗ್ಗೆ ಇವತ್ತು ಸಮಗ್ರ ಜೀವನ ಶೈಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸೊ ಮೊದಲನೇದಾಗಿ ಈ ಮೂತ್ರ ಚಿಕಿತ್ಸಾ ವಿಧಾನ. ಸೊ ಮೂತ್ರ ಚಿಕಿತ್ಸಾ ವಿಧಾನ ಅಂದ್ರೆ ಮೆಥಡ್ ಆಫ್ ಟ್ರೀಟ್ಮೆಂಟ್. ಈ ಯೂರಿನ್ ಇಂದ ಯಾವ ತರ ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು, ಚಿಕಿತ್ಸಾ ಯಾವ ತರ ಪಡಿಬಹುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಚಿಕಿತ್ಸಾ ಪಡೆಯೋದ್ರಲ್ಲಿ ಒಂದು 5 ಅಂಶಗಳಿರ್ತದೆ ಸ್ನೇಹಿತರೆ. ಖಂಡಿತವಾಗಿ ಈ 5 ಅಂಶಗಳು ನಾವು ಯಾವಾಗಲೂ ನೆನಪಿಟ್ಕೊಂಡು ಈ 5 ಅಂಶಗಳನ್ನ ನಾವು ಪಾಲನೆ ಮಾಡಬೇಕು. ಮೊದಲನೇದು, ಈ ಮೂತ್ರ ಚಿಕಿತ್ಸಾ ವಿಧಾನದಲ್ಲಿ ಮೂತ್ರ ಕುಡಿಯೋದು ಒಂದು ವಿಧಾನ. ಅದಾದ್ಮೇಲೆ ಮೂತ್ರದಿಂದ ಇಡೀ ದೇಹವನ್ನು ಮಸಾಜ್ ಮಾಡಿಕೊಳ್ಳೋದು 2ನೇ ವಿಧಾನ. ಇದು ಮೂತ್ರ ಚಿಕಿತ್ಸಾ ವಿಧಾನದಲ್ಲಿ 2ನೇ ವಿಧಾನ, 2ನೇ ಅಂಶ. ಮತ್ತೆ ಮೂತ್ರವನ್ನು ದೇಹದ ಬಾಧಿತ ಭಾಗದಲ್ಲಿ ಒದ್ದೆಯಾಗಿ ಇರಿಸೋದು, ಅಂದ್ರೆ ವೆಟ್ ಪ್ಯಾಕ್ ಮಾಡೋದು. ಎಲ್ಲಿ ನಮ್ಗೆ ಬಾಧಿತ ಭಾಗ ಅಂದ್ರೆ ದೇಹದಲ್ಲಿ ಯಾವ ಪ್ರಾಂತದಲ್ಲಿ ಯಾವ ಭಾಗದಲ್ಲಿ ನಮ್ಗೆ ನೋವು ಅನಿಸ್ತಾ ಇದೋ ಅದರಲ್ಲಿ ವೆಟ್ ಪ್ಯಾಕ್ ಅಂತ ಮಾಡಿಕೊಂಡು ಅಲ್ಲಿ ಇರಿಸೋದು. ಆಮೇಲೆ 4ನೇದು, ನೀರು, ಜ್ಯೂಸ್ಗಳನ್ನು ಕುಡಿಯೋದು ಮತ್ತು ಸಮತೋಲಿತ ಲಘು ಆಹಾರವನ್ನು ಸೇವಿಸೋದು. ಇದು ಮೂತ್ರ ಚಿಕಿತ್ಸಾ ಭಾಗವಾಗಿದೆ, ಮೂತ್ರ ಚಿಕಿತ್ಸಾ ವಿಧಾನದಲ್ಲಿ ಒಂದು ಭಾಗ, ಒಂದು ಅಂಶ ಆಗಿದೆ. ಆಮೇಲೆ ಕೊನೆಯದಾಗಿ ತಾಜಾ ಮೂತ್ರ ಈ ಹನಿಗಳನ್ನು ಅಂದ್ರೆ ಡ್ರಾಪ್ಸ್ ಏನ್ ಮಾಡಬೇಕು, ಕಣ್ಣು, ಕಿವಿ ಮತ್ತು ಮೂಗಿನ ದಿನಕ್ಕೆ 3 ಬಾರಿ ಹಾಕೋದು. ಸೊ ಈ 5 ಅಂಶಗಳು ನಾವು ತಿಳ್ಕೊಂಡು ಇದನ್ನು ಪಾಲನೆ ಮಾಡಿದ್ರೆ ಇದು ಮೂತ್ರಯ ಅತ್ಯುತ್ತಮ ಚಿಕಿತ್ಸಾ ವಿಧಾನ ಆಗತ್ತೆ ಸ್ನೇಹಿತರೆ. ನೋಡಿ, ಸೊ ಈ ತರ ಇಲ್ಲೇನಂದ್ರೆ ಪ್ರಥಮವಾಗಿ ನಾವು ನೋಡ್ಬೇಕಾಗಿರೋದು ಅಂದ್ರೆ ಈ ಚಿಕಿತ್ಸಾ ವಿಧಾನದಲ್ಲಿ ಈ ಸ್ವೀಯ ಮೂತ್ರ ಅನ್ನೋದು ಕುಡಿಯಬೇಕಾಗತ್ತೆ. ಅದೇ ನಾವೇನದು ಮೂತ್ರ ಕುಡಿಯೋದು ಒಂದು ಖಂಡಿತವಾಗಿ ಒಂದು ಅಂಶ ಇದರಲ್ಲಿ. ಆದ್ರೆ ಸೊ ಇಡೀ ಹೇಳ್ಬೇಕಂದ್ರೆ ಯಾವಾಗ ಈ ಮೂತ್ರ ಅನ್ನೋದು ನಾವು ಯಾವಾಗ ಸೇವನೆ ಮಾಡ್ತಾ ಇರ್ತೀವೋ, ಸ್ವಂತ ಮೂತ್ರ ಸೇವನೆ ಮಾಡ್ತಾ ಇರ್ತೀವೋ ಆ ಸಮಯದಲ್ಲಿ ನಾವು ಯಾವುದೇ ಆಹಾರವನ್ನು ಸಮತೋಲಿತವಾಗಿ ತಗೋಬೇಕಾಗತ್ತೆ. ಅಂದ್ರೆ ಒಳ್ಳೆ ಆಹಾರ ಅಂದ್ರೆ ಲೈಟ್ ಡೈಟ್ ಅನ್ನೋದು ಖಂಡಿತವಾಗಿರುತ್ತೆ. ಅಂದ್ರೆ ಈ ಮೂತ್ರ ಕುಡಿಯೋ ಜೊತೆಗೆ ಲೈಟ್ ಡೈಟ್ ಅನ್ನೋದು ಯಾವಾಗಲೂ ತುಂಬಾ ಉತ್ತಮ. ಆ ಜೊತೆಗೆ ಈ ಯೂರಿನ್ ಅನ್ನು ತಗೊಂಡು ಇಡೀ ದೇಹವನ್ನು ಮಸಾಜ್ ಮಾಡ್ಕೊಂತ ಇರೋದು. ಸೊ ಆಮೇಲೆ ಯಾರಾದ್ರೂ ಪೇಷಂಟ್ಸು ಹೆಚ್ಚು ಈ ದೀರ್ಘಕಾಲಿಕ ವ್ಯಾಧಿಗಳಿಂದ ಸಫರ್ ಆಗ್ತಾ ಇರುವಾಗ ಅವರು ಇಂಥ ಮೂತ್ರವನ್ನೇ ಅವರೇ ಉಪಯೋಗಿಸ್ಕೊಂಡು ಒಂದು ವೆಟ್ ಪ್ಯಾಕ್ ಅಂದ್ರೆ ಕೋಲ್ಡ್ ಪ್ಯಾಕ್ ತರ ವೆಟ್ ಪ್ಯಾಕ್ ತರ ಮಾಡ್ಕೊಂಡು ಅದನ್ನು ನಾಭಿ ಪ್ರಾಂತದಲ್ಲಿ ಹಾಗೆ ಇಟ್ಕೊಂಡಿದ್ರೆ ಅದು ಅವ್ರಿಗೆ ಅತಿ ಹೆಚ್ಚು ಬೆನಿಫಿಟ್ಸ್, ಅತಿ ಹೆಚ್ಚು ಲಾಭಗಳು ಸಿಗುತ್ತೆ. ಅದೇ ತರ ಪ್ರತಿಯೊಬ್ಬ ವ್ಯಕ್ತಿನೂ ಈ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳುವಂತ ವ್ಯಕ್ತಿ ಗಮನಿಸಬೇಕಾಗಿದೆ ಏನಂತಪ್ಪ ಅಂದ್ರೆ ನಮ್ಮ ಒಳಗಡೆ ಒಂದು ಸಕಾರಾತ್ಮಕ ಭಾವನೆ ಅನ್ನೋದು ನಾವು ವೃದ್ಧಿ ಮಾಡ್ಕೋಬೇಕು. ಏನಂತಂದ್ರೆ ಅದ್ರ ಮೇಲೆ ಪೂರ್ತಿ ನಂಬಿಕೆ. ಈ ನ್ಯಾಚುರಲ್ ರೆಮಿಡಿ ಏನಿದೆಯೋ ಅಂದ್ರೆ ಈ ಸಹಜವಾದ ಈ ಪ್ರಕೃತಿ ಪರವಾಗಿ ಸಹಜವಾದ ಈ ಚಿಕಿತ್ಸಾ ವಿಧಾನ ಏನಿದೆಯೋ ಇದ್ರ ಮೇಲೆ ಪೂರ್ತಿ ನಂಬಿಕೆ ಇಟ್ಕೊಂಡು ನಾವು ಪಾಲನೆ ಮಾಡಿದ್ರೆ ಎಷ್ಟೋ ವ್ಯಾಧಿಗಳಿಂದ, ಎಷ್ಟೋ ನೋವುಗಳಿಂದ ನಾವು ಆಚೆ ಬರ್ತೀವಿ. ನಮ್ಮ ಜೀವನವನ್ನ ಉಳಿಸ್ಕೊಳ್ಳುವಂತ ಸಾಧ್ಯವಾಗುತ್ತೆ ನಮ್ಮ ನಿತ್ಯ ಜೀವನದಲ್ಲಿ ಸ್ನೇಹಿತರೆ. ಆಮೇಲೆ ಅದೊಂದೇ ಅಲ್ಲ, ಇದ್ರ ಬಗ್ಗೆ ಅಂದ್ರೆ ಚಿಕಿತ್ಸಾ ವಿಧಾನ ಬಗ್ಗೆ ಅದರಿಂದ ಸಿಗುವಂತ ಲಾಭಗಳು ನೋಡ್ತಾ ಹೋದ್ರೆ ಖಂಡಿತವಾಗಿ ಅಂದ್ರೆ ಆ ಲಾಭಗಳು ಸಿಗೋದನ್ನು ಖಂಡಿತವಾಗಿ ಆ ಲಾಭಗಳು ಎಷ್ಟು ಸಿಗತ್ತೆ, ಒಂದೊಂದು ವ್ಯಕ್ತಿಗೆ ಒಂಥರ ಸಿಗತ್ತೆ. ಆ ಲಾಭ ಹೆಚ್ಚಾಗಿ ಕಡಿಮೆಯಾಗಿ ಸಿಗ್ತಾ ಇರ್ತದೆ, ಪ್ರತಿಯೊಬ್ಬರು ವ್ಯಕ್ತಿಗೆ ಸಮಾನವಾಗಿ ಸಿಗಲ್ಲ. ಯಾಕಂದ್ರೆ ಒಬ್ಬೊಬ್ರು ವ್ಯಕ್ತಿಗೆ ಅದ್ರ ಮೇಲೆ ನಂಬಿಕೆ ಎಷ್ಟಿದೆ, ಅದ್ರ ಮೇಲೆ ಶ್ರದ್ಧೆ ಎಷ್ಟಿದೆ, ಎಷ್ಟು ಪ್ರಯತ್ನಗಳು ಮಾಡ್ತಾನೆ, ಯಾವ ತರ ಆಹಾರ ತಗೊಂತಾನೆ, ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೊಂತಾನೆ, ಅದ್ರ ಮೇಲೆ ಆಧಾರವಾಗಿ ಒಬ್ಬೊಬ್ರಿಗೆ ಒಂಥರ ಫಲಿತಗಳು ಈ ಚಿಕಿತ್ಸೆಯಿಂದ ಸಿಗ್ತಾ ಇರ್ತದೆ. ನಿಮ್ಗೆ ಹೆಚ್ಚು ನಂಬಿಕೆ ಇದೆ, ಒಳ್ಳೆ ಪದ್ಧತಿಗಳಲ್ಲಿ ಪಾಲನೆ ಮಾಡ್ತಾ ಇದ್ದೀರಾ, ಒಳ್ಳೆ ಡೈಟ್ ತಗೊಂತಾ ಇದ್ರಿ, ಸೊ ನಿಮ್ಮ ಪ್ರಯತ್ನ ಅನ್ನೋದು ನಿಜವಾಗಿ ಖಂಡಿತವಾಗಿ ಚೆನ್ನಾಗಿದೆ ಅಂತಂದ ಮೇಲೆ ನಿಮ್ಗೆ ಒಳ್ಳೆ ಲಾಭಗಳು ಸಿಗತ್ತೆ. ಆ ಲಾಭಗಳು ಪಡೆಯಬಹುದು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ
ಯಾರೇ ಆದರೂ ಈ ಟ್ರೀಟ್ಮೆಂಟ್ ಅನ್ನು ತುಂಬಾ ಅಂದ್ರೆ ಒಂಥರ ತುಂಬಾ ಇಷ್ಟವಾಗಿ ಸೊ ಎಷ್ಟೋ ಸಂತೋಷವಾಗಿ ಮಾಡ್ತಾ ಹೋದ್ರೆ ಅವ್ರಿಗೇನಾಗತ್ತಂದ್ರೆ ಅವರು ಆರೋಗ್ಯದಲ್ಲಿ ದಿನ ದಿನ ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಹೇಳ್ಬೇಕಂದ್ರೆ ಶಾರ್ಟ್ ಟೈಮಲ್ಲಿ ಅಂದ್ರೆ ಸ್ವಲ್ಪ ವ್ಯವಧಿಯಲ್ಲಿ ಒಂದು 10 ದಿವಸ ಒಳಗಡೆ ಅವ್ರ ಆರೋಗ್ಯದಲ್ಲಿ ತುಂಬಾ ಗುಣ ಕಾಣಿಸ್ತದೆ ಅಂತ ಅರ್ಥ ಮಾಡ್ಕೋ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಯಾರಾದ್ರೂ ಈ ಯೂರಿನ್ ಚಿಕಿತ್ಸೆ ಮಾಡ್ಕೊಂತ ಇದ್ರೋ ಖಂಡಿತವಾಗಿ ಈ ಯೂರಿನ್ ಅನ್ನು ಆ ಯೂರಿನ್ ಕಲರ್ ಅಂದ್ರೆ ಆ ಯೂರಿನ್ ಬಣ್ಣ ಏನಿದೆ ಮತ್ತೆ ಆ ಯೂರಿನ್ ಟೇಸ್ಟ್ ಏನಿದೆ ಆ ಯೂರಿನ್ ಟೇಸ್ಟ್ ಯಾವ ತರ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಅವ್ರು ತಿನ್ನುವಂತ ಆಹಾರ ಅವ್ರು ಕುಡಿಯುವಂತ ನೀರ್ ಮೇಲೆ ಆಧಾರ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಅವ್ರು ಏನ್ ನೀರು ಕುಡಿತಾ ಇದ್ದಾರೆ, ಏನು ಆಹಾರ ಅವಲಂಬಿಸ್ಕೊತಾ ಇದ್ದಾರೆ ಅದ್ರ ಮೇಲೆ ಪೂರ್ತಿ ಆಧಾರ ಆಗತ್ತೆ ಯಾವುದು ಆ ಆ ಯೂರಿನ್ ಅಂದ್ರೆ ಮೂತ್ರದ ಬಣ್ಣ ಮತ್ತೆ ಮೂತ್ರದ ಟೇಸ್ಟ್ ಸ್ನೇಹಿತರೆ. ಅಂದ್ರೆ ಮೂತ್ರದ ಸ್ಮೆಲ್ ಅಂತ ಅನ್ಕೋಬಹುದು, ವಾಸನೆ ಅನ್ಕೋಬಹುದು. ಸೊ ಯಾರಾದ್ರೂ ಒಳ್ಳೆ ನೀರು ಕುಡಿತಾ ಒಳ್ಳೆ ಜ್ಯೂಸ್ಗಳು ತಗೊಂತ ಸೊ ಹೇಳ್ಬೇಕಂದ್ರೆ ಈ ಜ್ಯೂಸ್ಗಳು ಒಂದು ಅವರಕ್ಕೆ ಒಂದು ಜ್ಯೂಸ್ ತಗೊಳ್ಳೋದು, ಅದ್ರಲ್ಲಿ ಇಲ್ಲ ಅಂದ್ರೆ ಹೆಚ್ಚು ನೀರು ಕುಡಿತಾ ಇರೋದು, ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ದೇಹ ಒಳಗಡೆ ಪೂರ್ತಿ ಶುದ್ಧಿ ಆಗ್ತಾ ಬರ್ತದೆ. ಅವಾಗ ಯೂರಿನ್ ಅಷ್ಟೇ, ಯೂರಿನ್ ಪೂರ್ತಿ ವೈಟ್ ಕಲರ್ ಆಗಿ ಬರ್ತದೆ, ಯಾವುದೇ ಕಲರ್ ಬರಲ್ಲ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಅಂದ್ರೆ ಈ ಒಳ್ಳೆ ಡೈಟ್ ಜೊತೆಗೆ ಒಳ್ಳೆ ನೀರು ಕುಡಿತಾ ಒಳ್ಳೆ ಜ್ಯೂಸ್ಗಳು ಕುಡಿತಾ ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಈ ರಿಫೈನ್ಡ್ ಆಯಿಲ್ ತಗೊಳ್ಬಾರ್ದು, ರಿಫೈನ್ಡ್ ಸಾಲ್ಟ್ ತಗೋಬಾರ್ದು. ಅಂದ್ರೆ ಈ ಐಡಿಯನ್ ಸಾಲ್ಟ್ ತಗೊಳೋದು, ರಿಫೈನ್ಡ್ ಆಯಿಲ್ಸ್ ಸೇವನೆ ಮಾಡೋದು ಆಹಾರ ಜೊತೆಗೆ ಅದೆಲ್ಲ ಮಾಡಬಾರ್ದು. ಹೆಚ್ಚು ಸ್ಪೈಸ್ಗಳು, ಹೆಚ್ಚು ಸಿಲ್ಲಿ ಅಂದ್ರೆ ಈ ಮೆಣಸಿನಕಾಯಿ ಹೆಚ್ಚು ಉಪಯೋಗಿಸೋದು, ಇದೆಲ್ಲ ಮಾಡ್ತಾ ಹೋಗ್ಬಾರ್ದು. ಅದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ಏನಾಗುತ್ತೆ, ನಿಮ್ಮ ಯೂರಿನ್ ಅನ್ನೋದು ಸ್ವಲ್ಪ ಸ್ಮೆಲ್ ಬರುತ್ತೆ ಸ್ನೇಹಿತರೆ, ಅಂದ್ರೆ ವಾಸನೆ ಬರುತ್ತೆ. ಯಾವಾಗ ಈ ರಿಫೈನ್ಡ್ ಆಯಿಲು ಮತ್ತೆ ಈ ಐಡಿನ್ ಸಾಲ್ಟು ಆ ಜೊತೆಗೆ ಹೆಚ್ಚು ಸ್ಪೈಸು, ಹೆಚ್ಚು ಸಿಲ್ಲಿ ಖಾರ ಪದಾರ್ಥಗಳು ಈ ಕರಿದ ಪದಾರ್ಥಗಳು ಹೆಚ್ಚು ಯೂಸ್ ಮಾಡ್ತಾ ಹೋದ್ರೆ ಆ ಯೂರಿನ್ ಅನ್ನೋದು ಸ್ಮೆಲ್ ಬರುತ್ತೆ. ಅಂದ್ರೆ ಅದು ಕಲರ್ ಬರಕ್ಕೆ, ವೈಟ್ ಕಲರ್ ಬರಕ್ಕೆ ನೀರು ಹೆಚ್ಚಾಗಿ ಕುಡಿಬೇಕು, ಜ್ಯೂಸ್ಗಳು ಹೆಚ್ಚಾಗಿ ತಗೋಬೇಕಾಗತ್ತೆ. ಜ್ಯೂಸ್ಗಳು ನೀರು ಅನ್ನೋದು ಯಾವಾಗ್ಲೂ ತಗೊಂತಾ ಇದ್ರೆ ಇಡೀ ದಿನ ನಾವು ಈಗಾಗಲೇ ನೀರು ಕುಡಿಯೋ ವಿಧಾನ ಹೇಳ್ಕೊಂಡಿದ್ವಲ್ಲ, ಆ ತರ ನೀವು ನೀರು ಕುಡಿತಾ ಹೋದ್ರೆ ಆ ಯೂರಿನ್ ಯಾವಾಗ್ಲೂ ಖಂಡಿತವಾಗಿ ವೈಟ್ ಕಲರ್ ಆಗಿರ್ತದೆ. ಅದು ನೇರವಾಗಿ ಸೇವನೆ ಮಾಡ್ಬೋದು, ಅಂತ ಯೂರಿನ್ ನೇರವಾಗಿ ಸೇವನೆ ಮಾಡ್ಬೋದು. ಅದರಲ್ಲಿ ಏನು ಡೌಟ್ ಇಟ್ಕೊಳ್ಳೋದು ಬೇಕಾಗಿಲ್ಲ, ಅಂದ್ರೆ ಸಂಶಯ ಬೇಕಾಗಿಲ್ಲ ಸ್ನೇಹಿತರೆ. ಸೊ ಈ ತರ ಇನ್ ಸ್ವಲ್ಪ ಜನ ಏನಾಗ್ತಂದ್ರೆ ಅವರು ಇಡೀ ದಿನ ನೀರು ಕುಡಿಯೋಕ್ಕಾಗಲ್ಲ, ಅವ್ರಿಗೆ ಕಷ್ಟ ಇರ್ತದೆ. ಅಂದ್ರೆ ಪೂರ್ತಿ ಬ್ಯುಸಿ ಆಗಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಪೂರ್ತಿ ಬ್ಯುಸಿ ಆಗಿರ್ತಾರೆ. ಬೆಳಗ್ಗೆ ಬೇಕಂದ್ರೆ ಚೆನ್ನಾಗಿ ನೀರು ಕುಡಿತಾರೆ, ಸೊ ಆದ್ಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಅವರು ನೀರು ಕುಡಿಯೋಕೆ ಸಾಧ್ಯವಾಗಲ್ಲ. ಅಂತ ಜನ ಏನ್ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಅವರು ಮಾಡ್ಕೊಳ್ಳೋಂಥ ಟ್ರೀಟ್ಮೆಂಟ್ ಸ್ವಲ್ಪ ಡಿಫರೆಂಟ್ ಆಗಿ ಮಾಡ್ಕೋಬೇಕು. ಅದು ಏನ್ ಮಾಡ್ಕೋಬಹುದು ಅಂತ ಬ್ಯುಸಿ ಇರುವಂತ ಜನ ಅಂದ್ರೆ ಖಂಡಿತವಾಗಿ ನೈಟು ಅಂದ್ರೆ ನೈಟ್ ಲೈಟ್ ಡಿನ್ನರ್ ತಗೊಳ್ಳಿ. ಅಂತ ವ್ಯಕ್ತಿಗಳು ಪೂರ್ತಿ ಇಡೀ ದಿನ ಬಿಜಿ ಇರ್ತಾರೆ, ಅವ್ರು ಇರೋ ಸಮಯ ಸಾಯಂಕಾಲ ಅಂದ್ರೆ ನೈಟು ಮತ್ತೆ ಬೆಳಗ್ಗೆ ಅಂತ ಇಟ್ಕೊಳ್ಳಿ. ಅಂತ ಜನ ಏನ್ ಮಾಡ್ಕೋಬಹುದು, ಈ ಯೂರಿನ್ ಥೆರಪಿನೂ ಯೂರಿನ್ ಚಿಕಿತ್ಸೆನ ಹೇಗೆ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಅವರು ನೈಟ್ ಟೈಮಲ್ಲಿ ಲೈಟ್ ಡಿನ್ನರ್ ತಗೊಳ್ಳಿ. ಅಂದ್ರೆ ಮತ್ತೆ ಮಲಗಕ್ ಮುಂಚೆ ಅಂದ್ರೆ ನೈಟು ಲೈಟ್ ಡಿನ್ನರು ಮತ್ತೆ ಮಲಗಕ್ ಮುಂಚೆ ಏನ್ ಮಾಡ್ಬೇಕು, ಒಂದು 3 ಗ್ಲಾಸ್ ನೀರು ತಗೋಬೇಕಾಗತ್ತೆ. ಅದನ್ನು ಏನ್ ಮಾಡ್ಬೇಕು, ಉಗುರುಬೆಚ್ಚ ನೀರು ತಗೋಬೇಕಾಗತ್ತೆ. ಉಗುರುಬೆಚ್ಚ ನೀರು ಸೇವನೆ ಮಾಡಿ. ಅವಾಗ ಏನಾಗತ್ತೆ, ಮಿಡ್ ನೈಟ್ ಅಲ್ಲಿ ಇಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಸೊ ಪ್ರಾತಃ ಕಾಲ ಇಲ್ಲ ಅಂದ್ರೆ ಮಿಡ್ ನೈಟ್ ಆ ಸಮಯದಲ್ಲಿ ಅವ್ರಿಗೆ ಯೂರಿನ್ ಖಂಡಿತವಾಗಿ ಬರುತ್ತೆ. ಆ ಯೂರಿನ್ ಅನ್ನೋದು ಇದ್ರೆ ಲೈಟ್ ಯೆಲ್ಲೋ ಕಲರ್ ಇರ್ತದೆ, ಇಲ್ಲಾಂದ್ರೆ ಪೂರ್ತಿ ವೈಟ್ ಕಲರ್ ಇರ್ತದೆ. ಅಂತ ಯೂರಿನ್ ಅನ್ನು ಏನ್ ಮಾಡ್ಬೇಕು, ಅಂತ ಯೂರಿನ್ ಅವರು ಸೇವನೆ ಮಾಡ್ಬೇಕು, ಬೆಳಗ್ಗೆ ಸಮಯದಲ್ಲಿ ಸೇವನೆ ಮಾಡ್ಬೇಕು. ಇನ್ ಕೇಸ್ ಹೇಳ್ಬೇಕಂದ್ರೆ ಮಧ್ಯರಾತ್ರಿ ಬಂದಿದೆ ಅಂತ ಇಟ್ಕೊಳ್ಳಿ ಆ ಯೂರಿನ್, ಅದನ್ನ ಒಂದು ಗಾಜ್ ಬಾಟಿಲೋ ಇಲ್ಲಾಂದ್ರೆ ಒಂದು ಸಪರೇಟ್ ಬಾಟಿಲ್ ಅಲ್ಲಿ ಸಂಗ್ರಹಣ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಪ್ರಾತಃ ಕಾಲದಲ್ಲಿ ಸೇವನೆ ಮಾಡ್ಬೋದು. ಸೊ ಈ ತರ ಮಾಡ್ಕೊಂಡಿದ್ರೆ ಅವ್ರಿಗೂ ಉತ್ತಮ ಫಲಿತಗಳು ಸಿಗತ್ತೆ ಅಂತ ಹೇಳ್ಬೋದು. ಸೊ ಈ ತರ ಅವ್ರು ಮಾಡ್ಕೊಂಡಿದ್ರೆ ಏನಾಗತ್ತೆ ಅಂದ್ರೆ ಈ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರು ಇವರು ಸಹ ಏನ್ ಮಾಡ್ಬೋದು, ಈ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ ತಿಂಡಿಗೆ ಮುಂಚೆನೆ 1.5 ಲೀಟರ್ ಯೂರಿನ್ ಕುಡಿಬೋದು ಸ್ನೇಹಿತರೆ. 1.5 ಲೀಟರ್ ಯೂರಿನ್ ಅನ್ನೋದು ಕುಡಿಯೋಕೆ ಸಾಧ್ಯವಾಗತ್ತೆ. ಈ ತರ ಮಾಡ್ಕೊಂಡಿದ್ರು ಖಂಡಿತವಾಗಿ ಅವ್ರಿಗೂ ಸಾಧ್ಯವಾಗತ್ತೆ. ಸೊ ಈ ತರ ಮಾಡ್ತಾ ಹೋದ್ರೆ ಸೊ ಅವ್ರಿಗೆ ಆರೋಗ್ಯ ಎಲ್ಲ ಅಂದ್ರೆ ಹೆಲ್ತ್ ಕಾಪಾಡ್ಕೋಬಹುದು. ಅವರು ಈವನ್ ಹೇಳ್ಬೇಕಂದ್ರೆ ಹೆಲ್ತಿ ಪೀಪಲ್ ಅಂದ್ರೆ ಆರೋಗ್ಯವಂತರು ಈ ತರ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ವಿ. ಸೊ ಇದು ಈ ಈ ನೀರು ಅಂದ್ರೆ ಈ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳುವಂತ ವಿಧಾನ ಈಗ ಈ ತರ ಹೇಳಿದ್ವಿ. ಇಷ್ಟೆಲ್ಲ ಪಾಲನೆ ಮಾಡ್ಬೇಕಾಗತ್ತೆ ಖಂಡಿತವಾಗಿ. ಆ ಜೊತೆಗೆ ಈಗ ಈ ಮೂತ್ರ ಕುಡಿಯೋ ವಿಧಾನ ನೋಡೋಣ.
ಅಂದ್ರೆ ಮೂತ್ರ ಎಷ್ಟು ಕುಡಿಬೇಕಾಗತ್ತೆ, ಯಾವ ಸಮಯದಲ್ಲಿ, ಏನು. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಹೆಚ್ಚು ಮಾಹಿತಿ ತಿಳ್ಕೊಂಡ್ರೆ ನಾವು ನಿತ್ಯ ಜೀವಿತದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಫಾಲೋ ಮಾಡಕ್ಕೆ ಇದೆಲ್ಲ ನಾವು ಪಾಲನೆ ಮಾಡಕ್ಕೆ ತುಂಬಾ ಅವಕಾಶ ಇರುತ್ತೆ. ಅದ್ರ ಮೇಲೆ ಶ್ರದ್ಧೆ ಅನ್ನೋದು ಬರುತ್ತೆ. ನೋಡಿ, ಈ ಕುಡಿಯೋ ವಿಧಾನ ಅಂದ್ರೆ ಈ ಮೂತ್ರ ಕುಡಿಯೋ ವಿಧಾನ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಧಾನವಾಗಿ ಮೊದಲನೇದಾಗಿ ಏನಂದ್ರೆ ನಾವು ತಿಳ್ಕೊಬೇಕಾಗಿರೋದು, ಒಂದು ನೈಟ್ ಟೈಮಲ್ಲಿ ಅಂದ್ರೆ ರಾತ್ರಿ ವೇಳೆ ಒಂದು ಗ್ಲಾಸ್ ನೀರು ತಗೊಳ್ಳಿ, ಒಂದು ಲೋಟೆ ನೀರು ತಗೊಂಡು ಅದರಲ್ಲಿ 3 ಈ ನೀಮ್ ಲೀವ್ಸ್ ಸ್ನೇಹಿತರೆ, ಅಂದ್ರೆ ಈ ನಮ್ಮ ಈ ನೀಮ್ ಅನ್ನೋದು, ನೀಮ್ ಲೀವ್ಸ್ ಅನ್ನೋದು ಅದರಲ್ಲಿ ಹಾಕಿ, ನೀಮ್ ಎಲೆಗಳು, ಓಕೆ, ನೀಮ್ ಎಲೆಗಳು ಹಾಕಿ ಹಾಗೆ ನೈಟ್ ಎಲ್ಲ ಇಟ್ಟಿದ್ರೆ ಬೆಳಗ್ಗೆ ಅದನ್ನು ಸೇವನೆ ಮಾಡಿ. ದಯವಿಟ್ಟು ಸೇವನೆ ಮಾಡಿದ್ರೆ ಆವಾಗ ಏನಾಗುತ್ತೆ, ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಹೆಲ್ತ್ ಸಿಗುತ್ತೆ. ಅಂದ್ರೆ ಇದೊಂದು ವಿಧಾನ, ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಒಂದು ವಿಧಾನ ಅಂತ ಇರ್ತಾ ಇದ್ವಿ. ಏನಾಗುತ್ತೆ, ಖಂಡಿತವಾಗಿ ಈ ನೀಮ್ ಲೀವ್ಸ್ ಅನ್ನೋದು ಇಡೀ ರಾತ್ರಿ ಆ ನೀರಲ್ಲಿರುವಾಗ ಆ ಅಂಶ ಅದರಲ್ಲಿರುವಂತಹ ಮೆಡಿಕಲ್ ಅಂಶ ಈ ನೀರಿಗೆ ಸೇರುತ್ತೆ. ಅದು ಖಂಡಿತವಾಗಿ ಬೆಳಗ್ಗೆ ನಾವು ಸೇವನೆ ಮಾಡಿದ್ರೆ ಅದು ನಮಗೆ ನೇರವಾಗಿ ಅದು ದೇಹಕ್ಕೆ ಅನ್ವಯಿಸ್ಕೊತದೆ. ಅದು ಅದ್ಭುತವಾದ ಆರೋಗ್ಯ ಕೊಡುತ್ತೆ. ಅದ್ರ ಜೊತೆಗೆ ಆ ನೀರು ಕುಡಿಯುವಾಗನು ಖಂಡಿತವಾಗಿ ದೇವರನ್ನು ಇಲ್ಲಾಂದ್ರೆ ನಮ್ಮ ಮಾಸ್ಟರ್ಸ್ನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡೆ ಕುಡಿತಾ ಹೋಗ್ಬೋದು. ಆ ಒಂದು ಗ್ಲಾಸ್ ನೀರು ಬೆಳಗ್ಗೆ ಸಮಯದಲ್ಲಿ, ಪ್ರಾತಃ ಕಾಲದಲ್ಲಿ ಏನಂತ, ನನ್ಗೆ ಒಳ್ಳೆ ಆರೋಗ್ಯ ಕೊಡಿ, ಸೊ ನಾನು ಆರೋಗ್ಯವಂತವಾಗಿರ್ಲಿ ಅಂತ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಈ ಒಂದು ನೀರು ಗ್ಲಾಸ್ ಅನ್ನು ಸೇವನೆ ಮಾಡಿ ದಯವಿಟ್ಟು. ಇದು ಅದ್ಭುತವಾದ ಪರಿಹಾರ ಒಂದು ಯಾವುದಕ್ಕೆ, ಒಳ್ಳೆ ಆರೋಗ್ಯಕ್ಕೆ. ಪ್ರತಿಯೊಬ್ಬರಿಗೂ, ಯಾರೇ ಅನಾರೋಗ್ಯ ಇರ್ಲಿ ಆರೋಗ್ಯ ಇರ್ಲಿ, ದಯವಿಟ್ಟು ಇದು ಪಾಲನೆ ಮಾಡಿ. ಆಮೇಲೆ ಈಗ ಮೊದಲನೇದಾಗಿ ಈ ಪ್ರಾತಃ ಕಾಲದಲ್ಲಿ ಅಂದ್ರೆ ಮಾರ್ನಿಂಗ್ ಸಮಯದಲ್ಲಿ ಏನ್ ನಾವು ಯಾವ ತರ ಈ ಯೂರಿನ್ ಅಂದ್ರೆ ಮೂತ್ರವನ್ನು ಸೇವನೆ ಮಾಡಬೇಕು ಅದು ತಿಳ್ಕೊಳ್ಳಿ. ಅದು ಏನಂತಂದ್ರೆ 1 ಲೀಟರ್ ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ ನಾವು ಉಷಾಪಾನ ಅಂತ ಮಾಡ್ತೀವಿ. ಆ ಉಷಾಪಾನದಲ್ಲಿ 1 ಲೀಟರು ಉಗುರು ಬೆಚ್ಚ ನೀರು, ಇಲ್ಲಾಂದ್ರೆ ಸೊ ಒಂದು ನಾರ್ಮಲ್ ನೀರನ್ನು ನಾವು ಸೇವನೆ ಮಾಡ್ತೀವಿ. ಅಂದ್ರೆ ಒಂದು 4 ಗ್ಲಾಸು 5 ಗ್ಲಾಸು ಸೇವನೆ ಮಾಡ್ತೀವಿ ಅಲ್ವಾ. ಅದು ದಯವಿಟ್ಟು ಪ್ರತಿಯೊಬ್ಬರು ಮಾಡ್ಬೇಕಾಗತ್ತೆ. ಈ ಯೂರಿನ್ ಥೆರಪಿಯಲ್ಲಿ ಅಂದ್ರೆ ಈ ಮೂತ್ರ ಕುಡಿಯೋ ವಿಧಾನದಲ್ಲೂ ಇದೊಂದು ಪ್ರಥಮ ಭಾಗವಾಗಿದೆ. ಖಂಡಿತವಾಗಿ ಮಾಡ್ಬೇಕಾಗತ್ತೆ. ಸೊ ಉಷಾಪಾನದಲ್ಲಿ 1 ಲೀಟರ್ ಉಗುರು ಬೆಚ್ಚ ನೀರು, ಇಲ್ಲಾಂದ್ರೆ ಸೊ ನಾರ್ಮಲ್ ನೀರು ಕುಡೀರಿ. ಕುಡಿದ ಮೇಲೆ ಏನ್ ಮಾಡ್ಬೇಕು, ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗತ್ತೆ, ಮತ್ತೆ ಯೂರಿನ್ ಬರೋ ಶುರು ಆಗತ್ತೆ ಅಲ್ವಾ. ಸೊ ಆತರ ಮಾಡ್ಕೊಂತ ಹೋಗಿ. ಆಮೇಲೆ ಪ್ರತಿಯೊಂದು ಗಂಟಕ್ಕೆ, ಈಗ ಇದಾದ್ಮೇಲೆ ಪ್ರತಿಯೊಂದು ಗಂಟಕ್ಕೆ ಬಂದಿರುವಂತ ಆ ಯೂರಿನ್ ಕುಡಿಬಹುದು. ಸೊ ಅದಾದ್ಮೇಲೆ ಒಂದು ಸರಿ ಮಾರ್ನಿಂಗು 1 ಲೀಟರ್ ನೀರು ಕುಡಿದ್ರೆ ಏನಾಗುತ್ತೆ, ಸ್ವಲ್ಪ ಹೊತ್ತಲ್ಲಿ 1 ಗಂಟೆ ಆದ್ಮೇಲೆ ಶುರು ಆಗುತ್ತೆ, ಅಂದ್ರೆ ಯೂರಿನ್ ಬರುತ್ತೆ. ಆ ಯೂರಿನ್ ಮತ್ತೆ ಸಂಗ್ರಹಣ ಮಾಡ್ಕೊಂತ ಅದೇ ಯೂರಿನ್ ಸೇವನೆ ಮಾಡಿ, ಆ ಜೊತೆಗೆ ಫ್ರೆಶ್ ವಾಟರ್ ಸೇವನೆ ಮಾಡ್ತಾ ಹೋದ್ರೆ ತುಂಬಾ ಉತ್ತಮ. ಇನ್ನೊಂದೇನಂದ್ರೆ, ಪ್ರಥಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು 2.5 ಲೀಟರ್ ಅಂದ್ರೆ ಒಂದು 10 ಗ್ಲಾಸ್ ಅಂತ ಇಟ್ಕೊಳ್ಳಿ. 10 ಗ್ಲಾಸು ಅದ್ರ ಮೇಲೇನೆ ಮಾರ್ನಿಂಗ್ ಇಂದ ಸಾಯಂಕಾಲ, ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಷ್ಟು ಯೂರಿನ್ ಕುಡಿಬೇಕಾಗತ್ತೆ. ಅದಕ್ಕೇನಂತಂದ್ರೆ ಪ್ರತಿ ಸರಿ ಅಷ್ಟೇ, ನಾವು ಬೆಳಗ್ಗೆ ಉಷಾಪಾನ ಮಾಡಿದ್ವಿ, ಅದಾದ್ಮೇಲೆ 1 ಗಂಟೆ ಆದ್ಮೇಲೆ ಮತ್ತೆ ಮೂತ್ರ ಬಂತು, ಆ ಮೂತ್ರ ಸಂಗ್ರಹ ಮಾಡ್ಕೊಂಡಿದ್ವಿ, ಮತ್ತೆ ಅದು ಕುಡಿತಾ ಇದ್ವಿ ಅಂತ ಇಟ್ಕೊಳ್ಳಿ. ಮತ್ತೆ ನಾರ್ಮಲ್ ನೀರು ಕುಡಿತಾ ಇದ್ವಿ, ಜ್ಯೂಸ್ ಕುಡಿತಾ ಇದೀವಿ. ಈ ತರ ಮಾಡ್ತಾ ಪ್ರತಿಯೊಂದು ದಿವಸಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿದ್ರೆ 2.5 ಲೀಟರ್ ಇಲ್ಲ ಅದಕ್ಕಿಂತ ಮೇಲೇನೆ ಯೂರಿನ್ ಕುಡಿಯಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ನಾವು ನೆನ್ಪಿಟ್ಕೊಳ್ಳೋಣ. ಆಮೇಲೆ ಖಂಡಿತವಾಗಿ ನಾವು ಕುಡಿಯುವಂತ ಈ ಮೂತ್ರ ಹೇಗಿರ್ಬೇಕು ಅಂತಂದ್ರೆ, ಈಗಾಗಲೇ ಹೇಳಿದೀನಿ, ವಾಟರ್ ತರ ಇರಬೇಕು, ಯಾವುದೇ ಕಲರ್ ಇರಬಾರ್ದು. ಸೊ ಇದನ್ನು ಖಂಡಿತವಾಗಿ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಒಂದು 250 ml ಸ್ನೇಹಿತರೆ, 250 ml ಏನ್ ಮಾಡ್ಬೇಕು, ನಾವು ಈ ಯೂರಿನ್ ಅನ್ನೋದು ಅಂದ್ರೆ ಒಂದು ಸರಿ ಕುಡಿಯುವಾಗ 250 ml ಅಂದ್ರೆ 1/4 ಲೀಟರ್ ಅಂತ ಇಟ್ಕೊಳ್ಳಿ. 1/4 ಲೀಟರ್ ಈ ಮೂತ್ರವನ್ನು ಕುಡಿಯೋದು. ಮತ್ತೆ ಮಿಕ್ಕಿದ ಏನ್ ಮಾಡ್ಬೇಕಂದ್ರೆ, ಹಾಗೆ ಒಂದು ಬಾಟ್ಲ್ ಇಟ್ಕೊಳ್ಳಿ. ಸಪೋಸ್ ಈಗ ಬೆಳಗ್ಗೆ ನೀವು ಒಂದು ಲೀಟರ್ ಉಷಾಪಾನ ಮಾಡ್ತೀರಿ, ನೀವು ಅದೇ ಮೂತ್ರ ಬರುವಾಗ ನೀವು ಅದು ಸಂಗ್ರಹಣ ಮಾಡಕ್ ಹೋದ್ರೆ ಅದೊಂದು 3/4 ಲೀಟರ್ ಬಂದಂತೆ ಇಟ್ಕೊಳ್ಳಿ. 3/4 ಲೀಟರ್ ಯೂರಿನ್ ಮೂತ್ರ ಬಂದ್ರೆ ಏನ್ ಮಾಡ್ಬೇಕು, 250 ml ಯೂರಿನ್ ಹಾಗೆ ಮತ್ತೆ ಕುಡಿ. ಮಿಕ್ಕಿದು ಏನ್ ಮಾಡ್ಬೇಕು, ಒಂದು ಬಾಟ್ಲ್ ಸಂಗ್ರಹ ಮಾಡ್ಕೊಂಡು ಇಟ್ಕೊಳ್ಳಿ. ಅದನ್ನು ಏನ್ ಮಾಡ್ಬೇಕು, ಪೂರ್ತಿ ನಮ್ಮ ದೇಹವನ್ನು ಮಸಾಜ್ ಮಾಡ್ಕೊಳಕ್ಕೆ, ಬಾಡಿ ಮಸಾಜ್ ಮಾಡ್ಕೊಳಕ್ಕೆ, ಮತ್ತೆ ಒಂದು ವೆಟ್ ಪ್ಯಾಕ್ ಮಾಡ್ಕೊಳಕ್ಕೆ, ಈ ಎರಡಕ್ಕೂ ಪಾಲನೆ ಮಾಡ್ಕೊಳ್ಳಿ. ಈ ಎರಡೂ ಖಂಡಿತವಾಗಿ ಯಾವುದೇ ರೋಗಗ್ರಸ್ತ ಇದ್ರು, ಯಾವುದೇ ಕ್ಯಾನ್ಸರು, ಡಯಾಬಿಟೀಸು, ಇಂಥ ಯಾವುದೇ ರೋಗ ಇರಲಿ, ಈ ವೆಟ್ ಪ್ಯಾಕ್ ತುಂಬಾ ಸಹಾಯ ಆಗುತ್ತೆ ಅವ್ರಿಗೆ ಖಂಡಿತವಾಗಿ. ಅದೇ ತರ ಪೂರ್ತಿ ಬಾಡಿ ಮಸಾಜ್ ಮಾಡ್ಕೊಂಡ್ರೆ
ಯಾವುದೇ ಒಂದು ಹೇಳ್ಬೇಕಂದ್ರೆ ಈ ಚರ್ಮ ರೋಗಗಳು ಅದು ಇದು ಯಾವುದಿದ್ರೂ ಖಂಡಿತವಾಗಿ ಪರಿಹರಿಸ್ತದೆ ಸ್ನೇಹಿತರೆ. ಈ ತರ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಒಳ್ಳೆ ಜ್ಯೂಸು, ಒಳ್ಳೆ ನೀರು, ಒಂದು ಲೈಟ್ ಡೈಟು ಈ ತರ ತಗೊಂತ ಹೋದ್ರೆ ಖಂಡಿತವಾಗಿ ಆ ಯೂರಿನ್ ಸ್ಮೆಲ್ ಬರಲ್ಲ, ಮತ್ತೆ ಆ ಯೂರಿನ್ ಖಂಡಿತವಾಗಿ ವೈಟ್ ಕಲರ್ ಆಗಿ ಇರತ್ತೆ. ಸೊ ಅದಕ್ಕೋಸ್ಕರ ಅದು ಖಂಡಿತವಾಗಿ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಅಂತ ಈ ಅಂದ್ರೆ ಇಂಥ ಮೂತ್ರವನ್ನು ಸೇವನೆ ಮಾಡಕ್ಕೆ ನಾವು ಯಾವಾಗ್ಲೂ ಸಂಶಯ ಮಾಡ್ಕೋಬಾರ್ದು, ಸಂದೇಹ ಮಾಡಬಾರ್ದು. ಯಾಕಂದ್ರೆ ಇದ್ರ ಒಳಗಡೆ ಒಳ್ಳೆ ಪ್ರೋಟೀನ್ಸು ಮತ್ತೆ ವಿಟಮಿನ್ಸು ನಮ್ಮ ದೇಹನ ಸರಿಯಾದ ಆರೋಗ್ಯವಾಗಿ ನಿರ್ವಹಣೆ ಮಾಡಕ್ಕೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ತರ ಸ್ನೇಹಿತರೆ, ಸೊ ನಾವು ಯಾವಾಗ ಈ ಯೂರಿನ್ ಅನ್ನು ಅಂದ್ರೆ ಮೂತ್ರವನ್ನು ಸೇವನೆ ಮಾಡ್ತೀವೋ ನಮ್ಮ ದೇಹ ಒಳಗಡೆ ಎಲ್ಲವನ್ನು ಸ್ವಚ್ಛಗೊಳಿಸ್ತಾ ಹೋಗ್ತದೆ. ಆಮೇಲೆ ಪುನರ್ ಯವನ ಸ್ಥಿತಿಗೆ ಕರ್ಕೊಂಡು ಬರ್ತದೆ. ಆಮೇಲೆ ನಮ್ಮ ದೇಹದಲ್ಲಿ ಯಾವಾಗ್ಲೂ ಶಕ್ತಿವಂತವಾಗಿ ನಾವು ಫೀಲ್ ಆಗ್ತಾ ಇರ್ತೀವಿ ಇದು ಕುಡಿತಾ ಇದ್ರೆ. ನಿಮ್ಗೆ ಅದು ಅನುಭವ ಆಗತ್ತೆ. ಸೊ ಇದು ಮಾಡ್ತಾ ಹೋದ್ರೆ ನಿಮ್ಗೆ ಅನುಭವ ಖಂಡಿತವಾಗತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಇಡೀ ದೇಹ ಒಳಗಡೆ ಇರುವಂತ ರೆಸಿಸ್ಟೆನ್ಸ್ ಪವರ್ ಅನ್ನು ಅಂದ್ರೆ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ನಮ್ಮ ದೇಹ ಒಳಗಿರುವಂತ ಬ್ರೈನು, ಹಾರ್ಟು ಅಂದ್ರೆ ಮೆದುಳು, ಹೃದಯ, ಮತ್ತೆ ಶ್ವಾಸಕೋಶಗಳು, ಮೇದೋಜೀರಕ ಗ್ರಂಥಿ, ಮತ್ತೆ ಯಕೃತ್ತು ಇಂಥವೆಲ್ಲಾನು ಯಾವುದೇ ಡ್ಯಾಮೇಜ್ ಆಗಿದ್ರು ಮತ್ತೆ ತಿರ್ಗಾ ಪುನರ್ ನಿರ್ಮಾಣ ಮಾಡತ್ತೆ ಅಂತ ತಿಳ್ಕೊಬೇಕು ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ವಿಷಯ ಇದು ಯೂರಿನ್ ಅನ್ನೋದು ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಇನ್ನೇನು, ಇದೊಂದು ಬೆಸ್ಟ್ ಟಾನಿಕ್ ಸ್ನೇಹಿತರೆ. ಈ ಇಡೀ ಪ್ರಪಂಚದಲ್ಲಿ ಭೂಮಿ ಮೇಲೆ ಒಂದು ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು. ಸೊ ಇದು ಖಂಡಿತವಾಗಿ ನೀವು ಕುಡಿತಾ ಹೋದ್ರೆ ಅವಾಗ ನೀವು ಮೊದಲನೇದಾಗಿ ಸ್ವಲ್ಪ ವಿಕಾರವಾಗಿ ಸ್ವಲ್ಪ ಕಷ್ಟವಾಗಿರ್ಬೋದು. ಹೋಗ್ತಾ ಹೋಗ್ತಾ ನಿಮ್ಗೆ ಅಲವಾಟ್ ಅಂದ್ರೆ ಒಂಥರ ಅಭ್ಯಾಸ ಆಗತ್ತೆ. ಅದು ಖಂಡಿತವಾಗಿ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡುತ್ತೆ ಸ್ನೇಹಿತರೆ. ಸೊ ಯಾರ್ಯಾರು ಈ ಅಂದ್ರೆ ಪ್ರತಿಯೊಬ್ಬರು ಡೈಲಿ ಯಾವುದೇ ಕನಿಷ್ಠ ಪಕ್ಷದಲ್ಲಿ ಹೇಳ್ತಾ ಇದ್ದೀನಿ 1 ಲೀಟರ್ ಈ ಯೂರಿನ್ ಕುಡಿಬೇಕು ಸ್ನೇಹಿತರೆ. ಯಾವ್ದ್ರಲ್ಲಿ ಒಂದು ದಿವಸದಲ್ಲಿ ಯಾವುದೇ ವ್ಯಕ್ತಿ ಅಂದ್ರೆ ಆರೋಗ್ಯ ವ್ಯಕ್ತಿ ಖಂಡಿತವಾಗಿ 1 ಲೀಟರ್ ಈ ಯೂರಿನ್ ಅನ್ನು ಕುಡಿಯೋದು ತುಂಬಾ ಉತ್ತಮ. ಸೊ ಆತರ ಮಾಡ್ಕೊಳ್ಳಿ. ಅದೇ ತರ ಯಾವುದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ನೋವುಗಳಿದೆ, ಯಾವುದಾದ್ರು ರೋಗಗಳಿದೆ ಅಂತ ಇರುವಾಗ ಖಂಡಿತವಾಗಿ ಈ ಯೂರಿನ್ ಅನ್ನು ಬಳಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ವೇಗವಂತವಾಗಿ ನಿಮ್ಮ ವ್ಯಾಧಿ ಗುಣ ಆಗತ್ತೆ ಅಂತ ಇರ್ಬೋದು ಸ್ನೇಹಿತರೆ. ಸೊ ಆಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಆದಷ್ಟು ನಾವು ತಗೊಂತ ಟ್ಯಾಬ್ಲೆಟ್ಸ್, ಯಾವುದೇ ವ್ಯಾಧಿಗೆ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ವಲ್ಲ, ಸೊ ಅದನ್ನು ನಿಧಾನವಾಗಿ ಅವಾಯ್ಡ್ ಮಾಡ್ತಾ ಬರ್ಬೇಕು. ನಿಧಾನವಾಗಿ ತಪ್ಪಿಸ್ತಾ ಬರ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಆ ಟ್ಯಾಬ್ಲೆಟ್ಸ್ ಇಂದ ಅಡ್ಡ ಪರಿಣಾಮ ಹೆಚ್ಚಿದೆ ಅಂತ ನಿಮ್ಗೆ ಗೊತ್ತಿರೋ ವಿಷಯ ಸ್ನೇಹಿತರೆ. ಅದು ಮಾಡ್ಕೊಳ್ಳಿ. ಸೊ ಆಮೇಲೆ ಯಾರಾದ್ರೂ ಈ ಯೂರಿನ್ ಥೆರಪಿಯನ್ನು ಅಳವಡಿಸ್ಕೊಂತಾರೋ ಸ್ನೇಹಿತರೆ, ಸ್ವಲ್ಪ ಅಂದ್ರೆ ಈ ಅಳವಡಿಸ್ಕೊಂಡು ನಿಧಾನವಾಗಿ ಇದು ಮುಂದಕ್ಕೆ ಹೋಗ್ತಾ ಇದ್ರೆ ನಿಮ್ಗೂ ತುಂಬಾ ಅಭ್ಯಾಸ ಆಗತ್ತೆ. ಅದರಿಂದ ಅದ್ಭುತವಾದ ಫಲಿತಗಳು ಖಂಡಿತವಾಗಿ ಸಿಗತ್ತೆ. ಅದು ಓನ್ಲಿ ಏನಂದ್ರೆ ಒಂಥರ ಸೈಕಲಾಜಿಕಲಿ ಮೊದಲನೇ ಸ್ವಲ್ಪ ದಿವಸ ಕಾಲ ಏನಾಗತ್ತೆ, ಒಂಥರ ನಿರೋಧಕತೆ ಬರುತ್ತೆ. ಬಟ್ ಆದ್ರೆ ಅಭ್ಯಾಸ ಮಾಡ್ತಾ ಹೋದ್ರೆ ತುಂಬಾ ಅದ್ಭುತವಾದ ಪರಿಹಾರ ಸಿಗತ್ತೆ, ಅದ್ಭುತವಾದ ಆರೋಗ್ಯ ತಂದು ಕೊಡ್ತದೆ. ನೀವು ಆರೋಗ್ಯವಂತ ಆದ್ರೂ ಅನಾರೋಗ್ಯವಂತ ಆದ್ರೂ ಖಂಡಿತವಾಗಿ ಮಾಡ್ಬೋದು. ಪ್ರತಿ ದಿವಸ ಆದಷ್ಟು 1 ಲೀಟರ್ ಯೂರಿನ್ ಅನ್ನು ಈ ಮೂತ್ರವನ್ನು ಸೇವನೆ ಮಾಡೋದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಪ್ರಧಾನವಾಗಿ ನಾವು ಇಲ್ಲಿ ನೆನ್ಪಿಟ್ಕೋಬೇಕು ಅಂತದ್ದು ಏನಂದ್ರೆ ಒಂದು ಅಂಶ, ಅದ್ಭುತವಾದ ಅಂಶ. ತಾಯಿ ಏನ್ ಮಾಡ್ಬೇಕು, ಅವ್ರ ಯೂರಿನ್ ಅನ್ನು ಅವ್ರ ಮೂತ್ರವನ್ನು ಸಂಗ್ರಹ ಮಾಡಿಕೊಂಡು, ಅಂದ್ರೆ ಅದು ಕಲರ್ ಇರಬಾರ್ದು, ವೈಟ್ ಕಲರ್ ಇರ್ಬೇಕಾಗತ್ತೆ. ಸೊ ಅಂತ ಮೂತ್ರವನ್ನು ಏನ್ ಮಾಡ್ಬೇಕು, ಅವರು ಮಗಳು ಅಂದ್ರೆ ಅವರು ಶಿಶುವಿಗೆ ಆ ಬೇಬಿ ಕೊಟ್ಟಿದ್ರೆ ಏನಾಗತ್ತೆ ಅಂದ್ರೆ ಇದು ಏನ್ ಮಾಡ್ಬೇಕು, ತಾಯಿ ಯೂರಿನ್ ಪಾಸ್ ಮಾಡಿದ ತಕ್ಷಣ ಸಂಗ್ರಹಣ ಮಾಡಿ ತಕ್ಷಣವೇ ಕೊಡ್ಬೇಕು, ಹಾಗೆ ಇಡಬಾರ್ದು. ಸೊ ಅಂತ ಯೂರಿನ್ ಕೊಟ್ಟಿದ್ರೆ ಏನಾಗತ್ತೆ, ಸೊ ಅದು ಕೊಟ್ಟಿದ ಮೇಲೆ ಅಂದ್ರೆ ಈ ಯೂರಿನ್ ಅನ್ನು ತಗೊಂಡು ಖಂಡಿತವಾಗಿ ಅಂದ್ರೆ ಆ ತಾಯಿ ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಒಳ್ಳೆ ನೀರು ಕುಡಿತಾ ಇರ್ಬೇಕು, ಬ್ಯಾಲೆನ್ಸ್ಡ್ ಡೈಟ್ ಒಳ್ಳೆ ನೀರು. ಸೊ ಅಂದ್ರೆ ಒಳ್ಳೆ ಡೈಟ್ ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಸ್ಪೈಸಿ ಜಾಸ್ತಿ ತಿನ್ನೋದು, ಖಾರ ಪದಾರ್ಥ ಜಾಸ್ತಿ ತಿನ್ನೋದು, ಈ ರಿಫೈನ್ಡ್ ಆಯಿಲು, ಈ ರಿಫೈನ್ಡ್ ಸಾಲ್ಟು ಅಂದ್ರೆ ಇಂಥದೆಲ್ಲ ತಿನ್ನಬಾರ್ದು. ಸೊ ಇವೆಲ್ಲ ತಿನ್ನಬಾರ್ದು. ಒಳ್ಳೆ ಡೈಟ್ ಪಾಲನೆ ಮಾಡಿ ಮತ್ತೆ ಒಳ್ಳೆ ನೀರು ಕುಡಿತಾ ಇರೋಂಥ ಆ ತಾಯಿ ಏನ್ ಮಾಡ್ಬೋದು, ಅವರು ಮೂತ್ರವನ್ನು ಸಂಗ್ರಹಣೆ ಮಾಡಿಕೊಂಡು ಬೇಬಿ ಕೊಟ್ಟಿದ್ರೆ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಅಂತ ಆ ಯೂರಿನ್ ಅನ್ನು ಬೇಬಿ ಕೊಡ್ತಾ ಹೋದ್ರೆ ಎಷ್ಟು ಅಂದ್ರೆ ಒಂದು ಭಯಾನಕರ ವ್ಯಾಧಿಗಳು ಸ್ನೇಹಿತರೆ, ಈ ಸೆರಿಬ್ರಲ್ ಪ್ಯಾಲ್ಸಿ ಅಂತ, ಈ ಮೆಂಟಲ್ ಡಿಸಾರ್ಡರ್, ಬುದ್ಧಿ ಮಾಂದ್ಯತೆ ಇರುವಂತ ಮಕ್ಕಳನ್ನು ಸಹ
ಗುಣ ಆಗ್ತಾ ಬರ್ತದೆ ಅಂತ ಅದ್ಭುತವಾದ ವಿಷಯ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ತರ ಈ ಮೂತ್ರವನ್ನು ಸೇವನೆ ಮಾಡೋದು ದಯವಿಟ್ಟು ಅಳವಡಿಸ್ಕೊಳ್ಳಿ. ಇದು ತುಂಬಾ ಅದ್ಭುತವಾದ ವಿಷಯ ಇದು ಸ್ನೇಹಿತರೆ. ಇದೆಲ್ಲ ನಾವು ತಿಳ್ಕೊಂಡಿದ್ವಿ. ಇದು ನಾವು ಅಭ್ಯಾಸ ಮಾಡಿಕೊಂಡು ನಿತ್ಯ ಜೀವನದಲ್ಲಿ ನಾವು ನಮ್ಮ ಜೀವನವನ್ನೇ ಅತಿ ಆರೋಗ್ಯವಂತವಾಗಿ, ಸುಂದರವಾಗಿ, ಆನಂದವಾಗಿ ಇಟ್ಕೋಬಹುದು ಸ್ನೇಹಿತರೆ. ಆಮೇಲೆ ಈಗ ಸ್ವಲ್ಪ ಈ ಬ್ಯಾಲೆನ್ಸ್ ಡೈಟ್ ಬಗ್ಗೆ, ಅಂದ್ರೆ ಈ ಸಮತೋಲಿತ ಆಹಾರ ಹೇಗೆ ತಿನ್ಬೇಕು, ಏನ್ ತಿನ್ಬೇಕಂತ, ಅಂದ್ರೆ ಈ ಯೂರಿನ್ ಥೆರಪಿ ಮಾಡ್ಕೊಂಡವರು ಖಂಡಿತವಾಗಿ ಸಮತೋಲಿತ ಆಹಾರ ತಿಂದ್ರೆ ಆ ರೋಗಗಳು, ಅಂದ್ರೆ ಈ ಪ್ರಧಾನವಾಗಿ ಯೂರಿನ್ ಥೆರಪಿ ಮಾಡೋದು ಸಾಮಾನ್ಯ ವ್ಯಕ್ತಿಗಳಂದ್ರೆ ಆರೋಗ್ಯ ವ್ಯಕ್ತಿಗಳು, ಅನಾರೋಗ್ಯ ವ್ಯಕ್ತಿಗಳು ಏನಂದ್ರೆ ಯೂರಿನ್ ಥೆರಪಿ ಜೊತೆಗೆ ಈ ಸಮತೋಲಿತ ಆಹಾರ ತಿಂದ್ರೆ ಅದ್ಭುತವಾದ ಆರೋಗ್ಯ ತಂದುಕೊಡ್ಬೋದು. ಅಂದ್ರೆ ವೇಗವಂತವಾಗಿ ನಾವು ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬರಬಹುದು. ಆ ಯಾವುದೇ ವ್ಯಾಧಿ ಇರಲಿ ವೇಗವಂತವಾಗಿ ನಾವು ಚೇತರಿಸ್ಕೊಳ್ಬಹುದು ಅಂತ ತಿಳ್ಕೊಂತ ಈ ಬ್ಯಾಲೆನ್ಸ್ ಡೈಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇದು ಪಾಲನೆ ಮಾಡಿ. ಆದ್ರೆ ಆರೋಗ್ಯವಂತರು ಪ್ರಧಾನವಾಗಿ ಈ ಬ್ಯಾಲೆನ್ಸ್ ಡೈಟ್ ಪೂರ್ತಿ ಫಾಲೋ ಮಾಡ್ಬೇಕಂತ ಏನಿಲ್ಲ. ನಾನು ಹೇಳ್ತಾ ಇರೋಂಥದ್ದು ಸಾಮಾನ್ಯ ಆರೋಗ್ಯವಂತರೆಲ್ಲ ಸಾಮಾನ್ಯ ಆಹಾರ ತಿಂತಾ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಅನಾರೋಗ್ಯವಂತರು ಇದು ಪ್ರಧಾನವಾಗಿ ಫಾಲೋ ಮಾಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈಗ ನೋಡಿ, ಈ ಬ್ಯಾಲೆನ್ಸ್ ಡೈಟ್ ಇಲ್ಲ ಸಮತೋಲಿತ ಆಹಾರ ಏನಿರ್ತದೆ ಅಂದ್ರೆ ಇಂಥ ಅನಾರೋಗ್ಯ ವ್ಯಕ್ತಿಗಳು ಯೂರಿನ್ ಥೆರಪಿ ಜೊತೆಗೆ ಏನಂತಂದ್ರೆ ಉಪಹಾರಕ್ಕೆ ಖಂಡಿತವಾಗಿ ಏನ್ ಮಾಡ್ಬೇಕು, ಒಂದು 6 ವಾಲ್ನಟ್ಸ್ ಅಂತ ಇದೆ, ಆಮೇಲೆ 10 ಈ ಆಲ್ಮಂಡ್ಸ್ ಸೇವನೆ ಮಾಡಿದ್ರೆ ತುಂಬಾ ಉತ್ತಮ ಆಗುತ್ತೆ ಅವರಿಗೆ. ಅಂದ್ರೆ ಆ ಜೊತೆಗೆ ನಿಮ್ಗೆ ಗೊತ್ತಿರುವಂತ ವಿಷಯ, ಖಂಡಿತವಾಗಿ ನಾವು ಯಾವುದೇ ಇರ್ಲಿ ಈ ಬಾದಾಮಿ ಮತ್ತೆ ಈ ಇಂತ ಆಕ್ರೋಡ್ ಅಂತಂದ್ರೆ ಇದು ವಾಲ್ನಟ್ ಅಂತ ಹೇಳ್ತೀವಿ, ಇದನ್ನು ಸೇವನೆ ಮಾಡ್ಕೊಳ್ಳಿ. ಮತ್ತೆ ಈ ಗ್ರೀನ್ ಜ್ಯೂಸ್ ನಿಮ್ಗೆ ಗೊತ್ತಿರುವಂತ ವಿಷಯ, ಗ್ರೀನ್ ಜ್ಯೂಸ್ ಸೇವನೆ ಮಾಡಿದ್ರು ತುಂಬಾ ಅತ್ಯುತ್ತಮ ಪರಿಹಾರ ಆಗತ್ತೆ. ಅಂದ್ರೆ ಅದೊಂದು ಒಳ್ಳೆ ಉಪಹಾರ ಆಗತ್ತೆ ಇವ್ರಿಗೆ, ಅನಾರೋಗ್ಯ ಇರೋರಿಗೆ. ಅದ್ ಜೊತೆಗೆ ಇನ್ನೇನ್ ಮಾಡ್ಬೋದು ಅಂತಂದ್ರೆ ಈ ಆಪಿಲು, ಅಂದ್ರೆ ಒಂಥರ ಈ ಪಪಾಯ, ಅಂದ್ರೆ ಹಣ್ಣುಗಳು ಹೇಳ್ಬೇಕಾದ್ರೆ ಹಣ್ಣುಗಳು ಏನಿದೆಯೋ ಸೀಸನ್ ಫ್ರೂಟ್ಸ್ ಇವೆಲ್ಲಾನು ಖಂಡಿತವಾಗಿ ನಾವು ಸೇವನೆ ಮಾಡ್ಕೋಬಹುದು. ಯಾವಾಗ ಬ್ರೇಕ್ಫಾಸ್ಟ್ ಜೊತೆಗೆ. ಅನಾರೋಗ್ಯ ಅಂತವರು ಯೂರಿನ್ ಥೆರಪಿ ಜೊತೆ ಇದು ಮಾಡ್ಕೊಳ್ಳಿ. ಯಾವುದೇ ಕಾಲೋಚಿತ ಹಣ್ಣುಗಳು ಖಂಡಿತವಾಗಿ ಸೇವನೆ ಮಾಡಿ, ತುಂಬಾ ಉತ್ತಮ. ಮತ್ತೆ ಮಧ್ಯಾಹ್ನ ಭೋಜನಕ್ಕೆ ನೋಡ್ಕೊಳ್ಳಿ. ಮಧ್ಯಾಹ್ನ ಭೋಜನಕ್ಕೆ ನಾವು ಸಿರಿಧಾನ್ಯ ಜೊತೆಗೆ ಸೇವನೆ ಮಾಡ್ತೀವಲ್ಲ, ಸಿರಿಧಾನ್ಯ ಅದ್ ಜೊತೆಗೆ ಯಾವುದೇ ಮೊಸರು, ಮತ್ತೆ ಹೇಳ್ಬೇಕಂದ್ರೆ ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ಜೊತೆಗೆ ಪಲ್ಯ ಮಾಡ್ಕೊಳ್ಳೋದು, ಇದು ನಾರ್ಮಲ್ ಆಗಿ ಸೇವನೆ ಮಾಡಿ. ಓಕೆ, ಅದು ಲಂಚ್ಗೆ ಆಗತ್ತೆ. ಆಮೇಲೆ ಡಿನ್ನರ್ಗೆ ಅಂದ್ರೆ ರಾತ್ರಿ ವೇಳೆ ಏನಾಗತ್ತೆ ಅಂದ್ರೆ ಖಂಡಿತವಾಗಿ ಈ ಮೊಗ್ಗುಗಳಾಗಿರುವಂತ ಮೂಂಗ್ ದಾಲು, ಮತ್ತೆ ಸೂಪ್ ಮಾಡ್ಕೊಂಡದು, ಅದಾದ್ಮೇಲೆ ಈ ತರಕಾರಿಗಳು ಸ್ವಲ್ಪ ಬಯಸ್ಕೊಂಡು ತರಕಾರಿಗಳು, ಇಲ್ಲಾಂದ್ರೆ ನೇರವಾಗಿ ಸಲಾಡು ಅಂತದ್ ನಾವು ಸೇವನೆ ಮಾಡ್ಕೊಂಡ್ರೆ ನೈಟ್ ಸಮಯ, ಅಂದ್ರೆ ಈ ರಾತ್ರಿ ಸಮಯದಲ್ಲಿ ಇಂಥ ಆಹಾರ ತಿಂದ್ರೆ ಇದೆಲ್ಲ ಲೈಟ್ ಡೈಟ್ ಅಂದ್ರೆ ಈ ಸಮತೋಲಿತ ಆಹಾರ ಸ್ನೇಹಿತರೆ. ಇದೆಲ್ಲ ತಿಳ್ಕೊಳ್ಳಿ, ಈ ತರ ಮಾಡ್ಕೊಂತ ಹೋಗಿ ಖಂಡಿತವಾಗಿ ನಿಮ್ಮ ಆಹಾರ ಭಾಗವಾಗಿ ಒಂದು ಬೆಲ್ಲ, ಮತ್ತೆ ಜೇನುತುಪ್ಪೆ, ಯಾವುದೇ ಡೇಟ್ಸು, ಮತ್ತೆ ಜಿಂಜರು, ಈ ಬೆಳ್ಳುಳ್ಳಿ, ಮತ್ತೆ ಈ ನಿಂಬೆ ಹಣ್ಣು, ಇದನ್ನು ಸ್ವಲ್ಪ ನೀವು ನಿಮ್ಮ ಆಹಾರದ ಭಾಗದಲ್ಲಿ ಸೇರಿಸ್ಕೊಳ್ಳಿ. ಇದು ತುಂಬಾ ಉತ್ತಮ ಆಗುತ್ತೆ. ಆಮೇಲೆ ಯಾವುದೇ ಈ ಬಯಸಿದ ವೆಜಿಟೇಬಲ್ಸ್ ಚೆನ್ನಾಗಿ ಬಯಸಬಾರ್ದು, ಒಂದು ಲೆವೆಲ್ ಮಾತ್ರ ಬಯಸ್ಬೇಕಾಗತ್ತೆ. ವೆಜಿಟೇಬಲ್ಸ್ ಹೆಚ್ಚಾಗಿ ಬಯಸಿದ್ರೆ ಅದ್ರ ಒಳಗಡೆ ಇರುತ್ತೆ ಎಲ್ಲ ಪೋಷಕಾಂಶಗಳು ಒಟ್ಟೋಗ್ತದೆ. ಅದಕ್ಕೋಸ್ಕರ ಅಂಥದ್ದು ಕ್ಯಾರೆಟ್, ಕ್ಯಾಬೇಜು, ಬೀನ್ಸು, ಬೇಬಿ ಕಾರ್ನ್ ಇಂಥದೆಲ್ಲ ಬಳಸ್ಕೊಳ್ಳಿ. ಆಮೇಲೆ ಸಲಾಡ್ ನಾವು ಮಾಡ್ಕೊಡುವಾಗ ಸಲಾಡ್ ಅಲ್ಲಿ ಟೊಮೊಟೊ, ಕುಕುಂಬರ್ ಮತ್ತೆ ಗ್ರೇಟೆಡ್ ಕ್ಯಾರೆಟ್ನು ಚಿಕ್ಕ ಪೀಸ್ಗಳು ಮಾಡ್ಕೊಂಡು, ಸಣ್ಣ ಪೀಸ್ಗಳು ಮಾಡ್ಕೊಂಡು ಅದನ್ನು ಸೇವನೆ ಮಾಡ್ಕೊಳ್ಳಿ. ಆಮೇಲೆ ಪ್ರಧಾನವಾಗಿ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ನಾವು ಈ ಯೂರಿನ್ ಕಲೆಕ್ಟ್ ಮಾಡುವಾಗ, ಅಂದ್ರೆ ಮೂತ್ರವನ್ನು ಸಂಗ್ರಹಣ ಮಾಡುವಾಗ ಒಂದು ನೆನ್ಪಿಟ್ಕೋಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಈ ಮೂತ್ರವನ್ನು ಮೊದಲನೇ ಮೂತ್ರ, ಕೊನೆಯ ಮೂತ್ರ ಬಿಡ್ಬೇಕಾಗತ್ತೆ. ಖಂಡಿತವಾಗಿ ಮಧ್ಯದಲ್ಲಿರುವಂತ ಮೂತ್ರನು ಬಳಸ್ಕೊಳ್ಳಿ. ಯಾವಾಗ ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ಮೂತ್ರ ಮಾತ್ರ. ಆಮೇಲೆ ಸಾಮಾನ್ಯವಾಗಿ ಎಲ್ಲ ಮೂತ್ರವನ್ನು ಕುಡಿಬಹುದು, ತೊಂದರೆ ಇಲ್ಲ. ಅಂದ್ರೆ ಬೆಳಗ್ಗೆ ಬರುವಂತ ಅಂದ್ರೆ ನಾವು ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಬರುವಂತ ಯೂರಿನ್, ಆ ಮೂತ್ರದಲ್ಲಿ ಫಸ್ಟ್ ಪೋರ್ಷನ್, ಲಾಸ್ಟ್ ಪೋರ್ಷನ್, ಮೊದಲನೇ ಭಾಗ ಕೊನೆ ಭಾಗ ಬಿಟ್ಬಿಟ್ಟು ಮಧ್ಯದಲ್ಲಿರುವಂತ ಯೂರಿನ್ ಮಾತ್ರ ಬಳಸ್ಕೊಳ್ಳಿ ದಯವಿಟ್ಟು. ಆಮೇಲೆ ಯಾವುದೇ ಬೇಕರಿ ಐಟಮ್ಸ್ ತಗೋಬಾರ್ದು ಸ್ನೇಹಿತರೆ. ಶುಗರ್ ಇರೋದು, ಸ್ವೀಟ್ ಐಟಮ್ಸು ಯಾವ್ದು ತಿನ್ನಬಾರ್ದು. ಆಮೇಲೆ ತುಂಬಾ ತಂಪಾಗಿರುವಂತ ಆಹಾರ, ಯಾವುದೇ ಆಹಾರ ಆಗ್ಬೋದು, ಪಾನೀಯಗಳಾಗ್ಬೋದು ಸೇವನೆ ಮಾಡಬಾರ್ದು. ಆಮೇಲೆ
ಈ ಸಾವು ಬಳಸ್ಕೊಂಡದ್ದು, ರಿಫೈನ್ಡ್ ಆಯಿಲು, ಈ ರಿಫೈನ್ಡ್ ಶುಗರ್ ಅಂದ್ರೆ ಐಡಿನ್ ಸಾಲ್ಟು ಇದೆಲ್ಲ ಯಾವುದೇ ಬಳಸಬಾರ್ದು. ಹೆಚ್ಚು ಚಿಲ್ಲಿ ಅಂದ್ರೆ ಒಂಥರ ಮೆಣಸಿನಕಾಯಿ ಹೆಚ್ಚು ಬಳಸ್ಕೊಂಡದ್ದು ಇದೆಲ್ಲ ಮಾಡಬಾರ್ದು. ಈ ಮೆಣಸೆಕಾಯಿ ಬದಲು ಈ ಕಾಲ್ ಮೆಣಸು ಅಂತ ಇರ್ತದಲ್ಲ, ಅದನ್ನು ಪೆಪ್ಪರ್ ಯೂಸ್ ಮಾಡ್ಕೊಂಡು ತುಂಬಾ ಉತ್ತಮ ಸ್ನೇಹಿತರೆ. ಅದಾದ್ಮೇಲೆ ನಾವು ಯಾವುದೇ ಸ್ನಾನ ಮಾಡುವಾಗ ಈ ಮುಲ್ತಾನಿ ಮಟ್ಟಿ ಅಂತ ಇರ್ತದೆ ಸ್ನೇಹಿತರೆ, ಮುಲ್ತಾನಿ ಮಿಟ್ಟಿ ಅಂತ. ಇದು ಆ ಮುಲ್ತಾನ್ ಮಟ್ಟಿ ಅನ್ನೋದು ಮುಲ್ತಾನ ಮಣ್ಣನ್ನು ಇರ್ತದಲ್ಲ, ಅದನ್ನು ಬಳಸ್ಕೊಳ್ಳಿ ಸ್ನಾನಕ್ಕೆ, ತುಂಬಾ ಒಳ್ಳೇದು. ಆ ಜೊತೆಗೆ ಅಂದ್ರೆ ಯಾವುದೇ ನೀವು ಸ್ನಾನ ಮಾಡೋಕ್ಕೆ ಆ ನೀರಿಗೆ ಬೇಕಂದ್ರೆ ಸ್ವಲ್ಪ ಈ ನೀಮ್ ಲೀವ್ಸು, ನೀಮ್ ಎಲೆಗಳು, ಆ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಬೆರೆಸ್ಕೊಂಡ್ರೆ ಇನ್ನೂ ಉತ್ತಮ ಪರಿಹಾರ ಸಿಗತ್ತೆ. ಆಮೇಲೆ ಯಾವುದೇ ಸಮಯದಲ್ಲಿ ಈ ಶೀತ, ಕೆಮ್ಮು ಮತ್ತೆ ಜ್ವರ ಬರ್ತದೆ ನೋಡಿ, ಆವಾಗ ಈ ಜಿಂಜರ್ ಜ್ಯೂಸು ಮತ್ತೆ ಹೇಳ್ಬೇಕಂದ್ರೆ ಲೈಮ್ ಅಂದ್ರೆ ಸ್ವಲ್ಪ ಸುಣ್ಣ, ಮತ್ತೆ ಅರಿಶಿನ ಪೌಡ್ರು, ಈ ಜೇನುತುಪ್ಪೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಜಿಂಜರ್ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಜಿಂಜರ್ ಜ್ಯೂಸ್ಗೆ ಏನಂತ ಸ್ವಲ್ಪ ಸುಣ್ಣ ಮತ್ತೆ ಅರಿಶಿನ ಪೌಡ್ರು ಮತ್ತೆ ಈ ಜೇನುತುಪ್ಪೆ ಇದೆಲ್ಲ ಬೆರೆಸ್ಕೊಂಡು ಒಂದು ಸೇವನೆ ಮಾಡಿದ್ರೆ ಇದು ವೇಗವಂತ ಗುಣ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ಸಾಯಂಕಾಲ ಮತ್ತೆ ಅಂದ್ರೆ ಈವ್ನಿಂಗು ನೈಟು, ಸೊ ಅಂದ್ರೆ ಬೆಳಗ್ಗೆ ತಗೊಂತಿರೋ ಒಂದು ಸರಿ, ಮತ್ತೆ ಸಾಯಂಕಾಲ ಮತ್ತೆ ನೈಟು 3 ಸರಿ ತಗೊಂಡ್ರೆ ವೇಗವಂತ ಗುಣ ಆಗತ್ತೆ ಅಂತ ಹೇಳ್ಬೋದು. ಆಮೇಲೆ ಸೊ ಇಂಥ ಕೋಲ್ಡ್ ಕಾಫು ಅಂದ್ರೆ ಇದಂತ ಫೀವರ್ ಬಂದಿರೋರು ಇನ್ನು ಬೇಕಂದ್ರೆ ಲೈಮ್ ಜ್ಯೂಸು, ಈ ಲೈಮ್ ಜ್ಯೂಸ್ ನಿಂಬೆನ ರಸ ಜೊತೆಗೆ ಸ್ವಲ್ಪ ಹನಿ, ಜೇನುತುಪ್ಪೆ ಮತ್ತೆ ಜಿಂಜರು ವಾಮ್ ವಾಟರ್ ಅಲ್ಲಿ ಅಂದ್ರೆ ಸ್ವಲ್ಪ ಊರುಬೆಚ್ಚ ನೀರಲ್ಲಿ ಕುಡಿದ್ರು ಅದನ್ನು ಒಳ್ಳೆ ಪರಿಹಾರ. ಇದು ಇನ್ನೊಂದು ತರ, ಇನ್ನೊಂದು ಈ ತರ ಸೇವನೆ ಮಾಡ್ಕೋಬಹುದು. ಇದು 2ನೇ ವಿಧಾನ, ಒಂದು ಜ್ಯೂಸು ಅದು ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ದಿವಸ ಖಂಡಿತವಾಗಿ ಈ ಈ ಯೂರಿನ್ ಥೆರಪಿ ಜೊತೆಗೆ ಏನ್ ಮಾಡ್ಬೇಕು, ಪ್ರತಿ ದಿವಸ ಪ್ರತಿಯೊಬ್ಬರು 2 ಗಂಟೆಗೆ ಒಂದ್ಸರಿ ಏನ್ ಮಾಡ್ಬೇಕು, ಈ ಕೆಳಗೆ ನಾವು ಹೇಳುವಂತ ಈ ಜ್ಯೂಸ್ಗಳು ದಯವಿಟ್ಟು ಪಾಲನೆ ಮಾಡಿ, ಅಂದ್ರೆ ಜ್ಯೂಸ್ಗಳು ಕುಡಿಬೇಕಾಗತ್ತೆ. ಅಂದ್ರೆ ಇಡೀ ಒಂದು ದಿವಸಕ್ಕೆ ಒಂದು 6 ಗ್ಲಾಸ್ಗಳ ಈ ಜ್ಯೂಸ್ ಕುಡಿಬೇಕಾಗತ್ತೆ. ಯಾವ್ದಾವ್ದು ಅಂದ್ರೆ ನೋಡಿ, ಕ್ಯಾರೆಟ್, ಮೋಸಂಬಿ, ಆಪಿಲು, ಆಮೇಲೆ ಹೇಳ್ಬೇಕಂದ್ರೆ ಟಮೋಟ, ಲೈಮ್ ಜ್ಯೂಸು, ಬಟರ್ ಮಿಲ್ಕ್. ಅದೇ ನೋಡ್ಕೊಳ್ಳಿ, ಇದೇ ಕಾಂಬಿನೇಷನ್ ಇದೆಲ್ಲ ಆಕ್ಚುಲಿ. ಈ ಪೊಮೊಗ್ರನೇಟು, ಕೋಕೋನಟ್ ವಾಟರು, ಸೋಯಾ ಮಿಲ್ಕ್ ಅಂತಿದೆ. ಸೊ ವೀಟ್ ಗ್ರಾಸು, ಕರೇಲಾ, ಬಿಟರ್ ಗಾರ್ಡ್ ಅಂತ ಹೇಳ್ತೀವಲ್ಲ ಕರೇಲಾ, ಅದನ್ನು ಈ ಜೊತೆಗೆ ಮಾಡ್ಕೋಬಹುದು. ಸೊ ಈ ತರ ಸ್ವಲ್ಪ ಈ ಕಾಂಬಿನೇಷನ್ ಅಲ್ಲಿ ಕ್ಯಾರೆಟ್, ಆಪಿಲ್, ಮೊಸಂಬಿ ಅದೊಂದು, ಆಮೇಲೆ ಟಮೋಟ ಮತ್ತೆ ಲೈಮ್ ಜ್ಯೂಸು ಮತ್ತೆ ಬಟರ್ ಮಿಲ್ಕ್. ಸೊ ಈ ರೀತಿಯಲ್ಲಿ ಸ್ವಲ್ಪ ಜ್ಯೂಸ್ಗಳು ದಿನಕ್ಕೆ ಒಂದು 6 ಗ್ಲಾಸ್ಗಳ ಜ್ಯೂಸ್ ಕುಡಿದ್ರೆ ತುಂಬಾ ಉತ್ತಮ ಫಲಿತಗಳು ಸಿಗತ್ತೆ. ಸೊ ಈ ತರ ಮಾಡ್ಕೊಳ್ಳಿ. ಕ್ಯಾನ್ಸರ್ ಪೇಷಂಟ್ಸ್ ಪ್ರಧಾನವಾಗಿ ನಾವು ನೆನಪಿಟ್ಕೋಬೇಕಾಗಿರೋದು ಕ್ಯಾರೆಟ್, ಟಮೋಟ, ವೀಟ್ ಗ್ರಾಸು ಮತ್ತೆ ಈ ದಾಳಿಂಬೆ ಅಂತಿದೆಲ್ಲ, ಪೊಮೊಗ್ರಾನೇಟು, ಡೈಲಿ ಆ ಜ್ಯೂಸಸ್ ಕುಡಿಬೇಕಾಗತ್ತೆ. ಕ್ಯಾರೆಟ್, ಟಮೋಟ, ವೀಟ್ ಗ್ರಾಸು, ಪೊಮೊಗ್ರಾನೇಟು, ಇದು ಖಂಡಿತವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಪಾಲನೆ ಮಾಡಬೇಕು. ಆ ಜೊತೆಗೆ ಈ ಅವ್ರು ನಿಂಬಿನ ರಸ ಮತ್ತೆ ಈ ಜೇನುತುಪ್ಪೆ, ಸೊ ಉಗುರು ಬೆಚ್ಚ ನೀರಲ್ಲಿ ತಗೊಂಡದು ತುಂಬಾ ಉತ್ತಮ ಫಲಿತಗಳು ಕೊಡುತ್ತೆ ಅಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂಡಿದ್ರೆ ಈ ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ, ಈ ಲೆಮನ್ ವಾಟರ್ ಎಸ್ಪೆಷಲಿ ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ಈ ಲೆಮನ್ ಅನ್ನೋದು ನಿಂಬೆನ ಜ್ಯೂಸು, ಜೊತೆಗೆ ಈ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಏನು ಸೇವನೆ ಮಾಡ್ತೀವೋ ಅದು ನಮ್ಮ ಕ್ಯಾನ್ಸರ್ ಸೆಲ್ಸ್ ವೃದ್ಧಿ ಆಗೋದು ಅದು ಖಂಡಿತವಾಗಿ ಅವಾಯ್ಡ್ ಮಾಡುತ್ತೆ. ಸೊ ಖಂಡಿತವಾಗಿ ಕ್ಯಾನ್ಸರ್ ಸೆಲ್ಸ್ ನಿರೋಧಿಸ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಕ್ಯಾನ್ಸರ್ ಪೇಷಂಟ್ಸ್ಗೆ ಯಾರು ಕೆಮಿಯೋಥೆರಪಿ ತಗೊಂಡಿರ್ತಾರೋ ಸ್ನೇಹಿತರೆ, ಸೊ ಯಾವುದೇ ರೀತಿಯಲ್ಲಿ ಈ ಅವ್ರ ಸ್ವಂತ ಮೂತ್ರವನ್ನು ಸೇವನೆ ಮಾಡ್ತಾ ಹೋದ್ರೆ, ಅವ್ರ ಸ್ವಂತ ಮೂತ್ರವನ್ನು ಸೇವನೆ ಮಾಡೋದು ಇಲ್ಲ ಅಂದ್ರೂ ಬೇರೆ ಹೆಲ್ತಿ ಪರ್ಸನ್ಸ್ ನೋಡಿ, ಈ ಪ್ರಧಾನವಾಗಿ ಕೆಮಿಯೋಥೆರಪಿ ಮಾಡ್ಕೊಂಡವ್ರು ಮಾತ್ರ ಏನ್ ಮಾಡ್ಬೇಕಂದ್ರೆ, ಇನ್ನೊಬ್ರು ಯಾರನ್ನ ಆರೋಗ್ಯವಂತ ಇರ್ತಾರೆ ನೋಡಿ, ಅವರು ಮೂತ್ರವನ್ನು ಸೇವನೆ ಮಾಡೋದು ದಯವಿಟ್ಟು ಮಾಡಿ. ಅವರು ಮೂತ್ರವನ್ನು ಅಂದ್ರೆ ಹೆಲ್ತಿ ಪರ್ಸನ್ ಯಾರು ಇರ್ತಾರೋ ಅವ್ರ ಮೂತ್ರವನ್ನು ಸೇವನೆ ಮಾಡಿ. ಯಾವಾಗ ಕೆಮಿಯೋಥೆರಪಿ ಆಗ್ತಾ ಇರುವಾಗ ಅವಾಗ ಅತ್ಯುತ್ತಮ ಆಗತ್ತೆ. ಈ ತರ ಮಾಡ್ಕೊಂಡವಾಗ ಏನಾಗುತ್ತೆ ಅಂದ್ರೆ ಈ ಕೆಮಿಯೋಥೆರಪಿ ಸೈಡ್ ಎಫೆಕ್ಟ್ಸ್ ಬರಲ್ಲ. ಕೆಮಿಯೋಥೆರಪಿ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿಯಲ್ಲಿ ಅವ್ರಿಗೂ ಆಗಲ್ಲ, ಯಾರಿಗೂ ಕ್ಯಾನ್ಸರ್ ಪೇಷಂಟ್ಸ್ಗೆ. ದಯವಿಟ್ಟು ಈ ತರ ಮಾಡ್ತಾ ಹೋಗಿ. ಸೊ ಆಮೇಲೆ ಆದ್ರೆ ಯೂರಿನ್ ನೋಡಿ, ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಯೂರಿನ್ ಫಾಸ್ಟಿಂಗ್ ಅಂತ ಇನ್ನೊಂದು ದಿವಸ ನಾನು ಹೇಳ್ಕೊಡ್ತೀನಿ. ಯೂರಿನ್ ಫಾಸ್ಟಿಂಗ್ ಯಾವ ತರ ಮಾಡೋದು ಅಂತ, ಅಂದ್ರೆ ಓನ್ಲಿ ಯೂರಿನ್ ಜೊತೆಗೇನೆ ಫಾಸ್ಟಿಂಗ್ ಮಾಡೋದು, ಇನ್ ಯಾವುದು
ಆಹಾರ ಸೇವನೆ ಮಾಡಬಾರ್ದು ಆ ಥರ. ಅವಾಗ ಏನಂದ್ರೆ ಯೂರಿನ್ ಫಾಸ್ಟಿಂಗ್ ಅಲ್ಲಿ ಏನಿರ್ತದೆ, ಪ್ರಧಾನವಾಗಿ ಯೂರಿನ್ ಸೇವನೆ ಮಾಡೋದು ಮತ್ತೆ ವಾಟರ್ ಸೇವನೆ ಮಾಡೋದು ಇಷ್ಟೇ ಇರುತ್ತೆ ಸ್ನೇಹಿತರೆ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಅವಾಗ ಈ ಯೂರಿನ್ ಫಾಸ್ಟಿಂಗ್ ಮಾಡ್ಬೇಕಂದ್ರೂ ಖಂಡಿತವಾಗಿ ಏನಂದ್ರೆ ಅವರು ಲೈಟ್ ಡೈಟ್ ಜೊತೆಗೆ ಲೈಟ್ ಡೈಟ್ ತಗೋಬೇಕಾಗತ್ತೆ. ಆಮೇಲೆ ಜ್ಯೂಸ್ಗಳು 1-2 ದಿವಸ ಜ್ಯೂಸ್ಗಳು ತಗೋಬೇಕಾಗತ್ತೆ. ಮತ್ತೆ ಥರ್ಡ್ ಡೇ ಏನಾಗುತ್ತೆ ಯೂರಿನ್ ಫಾಸ್ಟಿಂಗ್ ಮಾಡ್ಕೋಬಹುದು. ಆ ತರ ಮಾಡ್ಕೊತ ಹೋದ್ರೆ ಸೊ ಅದನ್ನು ಅತ್ಯುತ್ತಮ ಆಗತ್ತೆ. ಈ ಯೂರಿನ್ ಫಾಸ್ಟಿಂಗ್ ಬಗ್ಗೆ ಇನ್ನೊಂದು ದಿವಸ ನಾವು ಪೂರ್ತಿ ತಿಳ್ಕೊಂಡು ಅವಾಗ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಕ್ಕಿದ ಮೇಲೆ ನೀವು ಪಾಲನೆ ಮಾಡಕ್ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಆಮೇಲೆ ಈ ಯೂರಿನ್ ಥೆರಪಿಯನ್ನು ಸ್ನೇಹಿತರೆ ಯಾರ್ಯಾರು ಅಳವಡಿಸ್ಕೊತಾರೋ ಖಂಡಿತವಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಈ ವಿಟಮಿನ್ಗಳು, ಈ ಆಂಟಿಬಯೋಟಿಕ್, ಸ್ಟ್ರಾಂಗ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ತಗೋಬಾರದು. ಯೂರಿನ್ ಥೆರಪಿ ತಗೊಂಡವರು ಇವೆಲ್ಲ ತಗೋಬಾರದು. ತಗೊಂಡಿದ್ರೆ ಏನಾಗತ್ತೆ, ಅವ್ರ ಮೂತ್ರ ಬರತ್ತಲ್ಲ, ಆ ಮೂತ್ರದಲ್ಲಿ ಈ ಎಲ್ಲಾ ವಿಷ ಪದಾರ್ಥಗಳು ಬರ್ತಾ ಇರ್ತದೆ. ಅದನ್ನ ಮತ್ತೆ ಸೇವನೆ ಮಾಡುವಾಗ ಅದು ಒಳ್ಳೇದಾಗಲ್ಲ. ಅದಕ್ಕೋಸ್ಕರನೇ ನಾವೇನ್ ಹೇಳ್ತೀವಿ ಅಂದ್ರೆ ಒಳ್ಳೆ ನೀರು ಕುಡಿಯೋದು, ಒಳ್ಳೆ ನೀರು ಕುಡಿಬೇಕಾಗತ್ತೆ, ಒಳ್ಳೆ ಡೈಟ್ ಪಾಲನೆ ಮಾಡ್ಬೇಕಾಗತ್ತೆ. ಅಂತ ವ್ಯಕ್ತಿಗಳಿಂದ ಬರುವಂತ ಯೂರಿನ್ ಅನ್ನು ಮತ್ತೆ ಬಳಸ್ಕೋಬಹುದು. ಸೊ ಅದು ನೋಡ್ಕೊಳ್ಳಿ. ಅದೇ ತರ ಏನಂದ್ರೆ ಸೊ ಬೇಕಂದ್ರೆ ಲೈಟ್ ಟ್ಯಾಬ್ಲೆಟ್ಸ್, ಡಯಾಬಿಟಿಸ್ಗೂ, BP, ಹಾರ್ಟು, ಬೇರೆ ಬೇರೆ ಸಮಸ್ಯೆಗಳಿದೆಲ್ಲ ಇಂಥವರು ಬೇಕಂದ್ರೆ ತಗೋಬಹುದು. ಸೊ ಯಾಕಂದ್ರೆ ಅವರು ಅವಾಯ್ಡ್ ಆಗಲ್ಲ, ತಪ್ಸಕ್ಕಾಗಲ್ಲ. ಯಾವುದು ಈ BP ಟ್ಯಾಬ್ಲೆಟ್, ಹಾರ್ಟು ಇಂಥದ್ದೆಲ್ಲ ಆಲ್ರೆಡಿ ಸ್ವಲ್ಪ ತಗೊಂತಾ ಇರ್ತಾರೆ ಅವರು. ಸೊ ಆದ್ರೆ ನಮ್ಮ ನಿಸರ್ಗ ಪದ್ಧತಿಗಳು ಪಾಲನೆ ಮಾಡ್ತಾ ಹೋದ್ರೆ ಅದನ್ನು ತಪ್ಪಿಸ್ಬೋದು. ಆದ್ರೆ ಸ್ವಲ್ಪ ಸಮಯದಲ್ಲಿ ತಪ್ಸಕ್ಕಾಗಲ್ಲ, ಅವಾಗ ತಗೋಬೇಕಾಗತ್ತೆ. ಅಂತವರು ಅವ್ರ ಮೂತ್ರವನ್ನು ಸೇವನೆ ಮಾಡ್ಬೋದು, ತಪ್ಪೇನಿಲ್ಲ. ಆದ್ರೆ ಜಾಸ್ತಿ ಆಂಟಿಬಯೋಟಿಕ್ಸು, ಸ್ಟ್ರಾಂಗ್ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ ತಗೊಂಡವರು ಅವ್ರ ಮೂತ್ರವನ್ನು ಸೇವನೆ ಮಾಡಕ್ ಹೋಗಬಾರ್ದು ಸ್ನೇಹಿತರೆ. ಸೊ ನಿಧಾನವಾಗಿ ಏನಾಗುತ್ತೆ, ಮೂತ್ರ ಸೇವನೆ ಮಾಡ್ತಾ ಇಂಥ ಲೈಟ್ ಡೈಟು ಇದೆಲ್ಲ ಪಾಲನೆ ಮಾಡ್ತಾ ನಿಮ್ಗೆ ಈ BP, ಹಾರ್ಟ್ ಟ್ಯಾಬ್ಲೆಟ್ಸು, ಡಯಾಬಿಟಿಸ್ ತಗೊಂತಾ ಇದ್ರು ಸ್ವಲ್ಪ ದಿವಸದಲ್ಲಿ ಏನ್ ಮಾಡ್ತಿರತ್ತೆ ಅಂದ್ರೆ ನಿಮ್ಮ ದೇಹ ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿ ಕಾಣಿಸ್ತದೆ. ಅವಾಗ ಈ ಟ್ಯಾಬ್ಲೆಟ್ಗಳೆಲ್ಲಾನು ನೀವು ಕಡಿಮೆ ಮಾಡ್ತಾ ಹೋಗ್ಬೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಾದ್ರೂ ಈ ದೀರ್ಘಕಾಲಿಕ ವ್ಯಾಧಿಗಳಿಂದ ಸಫರ್ ಆಗ್ತಾ ಇರ್ತಾರೆ ನೋಡಿ, ಈ ಮೆಡಿಕಲ್ ಟ್ರೀಟ್ಮೆಂಟ್ ಇಂಥದೆಲ್ಲ ತಗೊಂತಾ ಇರ್ತಾರೆ, ಅವರು ನಿಧಾನವಾಗಿ ಈ ಯೂರಿನ್ ಥೆರಪಿಯನ್ನು ಅನ್ವಯಿಸ್ಕೊತಾ ಹೋದ್ರೆ ಸೊ ಸ್ವಲ್ಪ ಕಾಲದಲ್ಲೇ ಆ ಮೆಡಿಸನ್ನು ನಿಲ್ಲಿಸಬಹುದಂತ ಅವಕಾಶ ಅವರಿಗೆ ಸಿಗತ್ತೆ. ಆದ್ರೆ ಅದು ಮಾಡ್ತಾ ಹೋಗಿ ಅಂತ ಇರ್ತದೆ ಸ್ನೇಹಿತರೆ. ಆಮೇಲೆ ಇಂಥ ವ್ಯಕ್ತಿಗಳು ಈಗ ಬ್ಯಾಲೆನ್ಸ್ಡ್ ಡೈಟ್ ನಾನು ಏನ್ ಹೇಳಿದ್ನೋ, ಜ್ಯೂಸ್ಗಳು, ಡೈಟ್ಗಳು, ಆಮೇಲೆ ಯೂರಿನ್ ಥೆರಪಿ ಮಾಡ್ತಾ ಹೋದ್ರೆ ಇದೆಲ್ಲ ಆದ್ಮೇಲೆ ಒಂದು 3 ತಿಂಗಳಾದ್ಮೇಲೆ ನೀವು ನಿಮ್ಮ ಡೈಟ್ ಅಲ್ಲಿ ಸ್ವಲ್ಪ ಈ ಜವಾಗೋದಿಂದ ಮಾಡ್ಕೊಂತ ಚಪಾತಿ ಅಂದ್ರೆ ರೋಟಿ, ಸಜ್ಜೆ ರೋಟಿ ಇಂಥದೆಲ್ಲ ನೀವು ಸೇರ್ಸ್ಕೋಬಹುದು. ಅಷ್ಟುವರೆಗೂ ಮಾಡಬಾರ್ದು. 3 ತಿಂಗಳಾದ್ಮೇಲೆ ಇದು ಸೇರ್ಸ್ಕೋಬಹುದು. ಯಾಕಂದ್ರೆ ಅಷ್ಟುವರೆಗೆ ಆರೋಗ್ಯ ಚೆನ್ನಾಗಿರ್ತದೆ. ಅವಾಗ ಜೀರ್ಣ ಆಗೋದು ಏನ್ ತೊಂದರೆ ಆಗಲ್ಲ. ಇಲ್ಲಾಂದ್ರೆ ನಾವು ಮೊದಲೇ ಆರೋಗ್ಯ ಚೆನ್ನಾಗಿಲ್ಲ, ಒಂದು ಕಡೆ ಹಾರ್ಡ್ ಫುಡ್ ತಿಂದ್ರೆ ಏನಾಗುತ್ತೆ, ಅಜೀರ್ಣ ಆಗತ್ತೆ. ಅಂದ್ರೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇಲ್ಲ. ಅವಾಗ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ 3 ತಿಂಗಳಾದ್ಮೇಲೆ ಈ ತರ ಮಾಡ್ಕೊಳ್ಳಿ. ನಿಮ್ಮ ಡೈಟ್ ಅಲ್ಲಿ ಈ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು. ಏನಂತಂದ್ರೆ ಈ ಚಪಾತಿ, ಜವಾಗೋದಿಂದ, ರೋಟಿ, ಸಜ್ಜೆ ಇದೆಲ್ಲ ಸಜ್ಜೆಯಿಂದ ಮಾಡ್ಕೊಂತ ರೋಟಿ ಅದೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಈ ಇಡ್ಲಿ ಮತ್ತೆ ಈ ಮೊಗ್ಗುಗಳು ಅಂದ್ರೆ ಯಾವುದೇ ಗ್ರೀನ್ ಗ್ರಾಮ್ ಇಂದ ಮೊಗ್ಗುಗಳು ಮಾಡ್ಕೊಡೋದು ಅಂಥದ್ದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆ ಜೊತೆಗೆ ನಾವು ನಮ್ಮ ಹಸುನ ಅಂದ್ರೆ ದೇಶಿ ಹಸು ಗೀ ಇದೆಲ್ಲ, ದೇಶಿ ಹಸು ತುಪ್ಪ ಅದನ್ನು ಸ್ವಲ್ಪ ಬಳಸ್ಕೋಬಹುದು. ಅಂದ್ರೆ ಒಂದು ಟೇಬಲ್ ಸ್ಪೂನ್ ಒಂದು ದಿವಸಕ್ಕೆ ತಗೊಳೋದು ಪ್ರಾರಂಭಿಸಬಹುದು. ಸೊ ಇಂಥದ್ದು ಮಾಡ್ಕೊಂತ ಹೋಗ್ಬೋದು. ಈ ತರ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಸಾಧಾರಣವಾಗಿ ಎಲ್ಲಾ ವೆಜಿಟೇಬಲ್ಸ್ ತಿನ್ಬೋದು. ಎಲ್ಲಾ ವೆಜಿಟೇಬಲ್ಸ್ ಅಂದ್ರೆ ಅವಾಗ ಈ ಸೊಪ್ಪುಗಳು, ಪೆನುಗ್ರೀಕು, ಮತ್ತೆ ಬಾಟಲ್ ಗಾರ್ಡು, తర్వాత ಆಮೇಲೆ ಇದು ಕ್ಯಾಬೇಜಿ, ಕ್ಯಾಲಿಫ್ಲವರು, ತೂರ್ದಾಲು, ಈ ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಆನಿಯನ್, ರಾಕ್ ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಈ ಕಾಲ್ಮಂಡ್ಸ್ ಇದೆಲ್ಲ, ಜೀರಾ ಮತ್ತೆ ಫ್ಲಾಕ್ಸ್ ಸೀಡ್ಸು ಪ್ರತಿಯೊಂದು ಬಳಸ್ಕೋಬಹುದು ಸ್ನೇಹಿತರೆ. ಅವಾಗ ಅದ್ಭುತವಾಗಿರತ್ತೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅಷ್ಟು ಒಳಗಡೆ ನಿಮ್ಮ ಆರೋಗ್ಯ ಆಗಿರ್ತದೆ. ಒಂದು 3 ತಿಂಗಳು ಒಳಗಡೆ ಎಲ್ಲ ಆಗಿರ್ತದೆ. 3 ತಿಂಗಳು ಆದ್ಮೇಲೆ ಈ ತರ ಪಾಲನೆ ಮಾಡಿ, ಅವಾಗ ನಿಮ್ಗೆ ಏನು ತೊಂದರೆ ಆಗಲ್ಲ. ಅಂದ್ರೆ ಅಷ್ಟು ಒಳಗಡೆ ಆರೋಗ್ಯ ಚೆನ್ನಾಗಿರ್ತದೆ. ಈ ಯೂರಿನ್ ಥೆರಪಿ ಅನ್ನೋದು ಸ್ನೇಹಿತರೆ ಪ್ರತಿ ಆರೋಗ್ಯವಂತರು ಅಳವಡಿಸ್ಕೋಬಹುದು. ಈಗಾಗಲೇ ಹೇಳಿದ್ರೆ ಆರೋಗ್ಯವಂತರಿಗೆ ಏನಾಗತ್ತೆ, ಅವ್ರ ಒಳಗಡೆ ಇರುವಂತ ಈ ರೋಗ ನಿರೋಧಕ ಶಕ್ತಿ ಕಾಪಾಡತ್ತೆ, ಹೆಚ್ಚು ಮಾಡತ್ತೆ. ಆ ಜೊತೆಗೆ ಅವರು ಆ ದೇಹದಲ್ಲಿ ಅತ್ಯುತ್ತಮ ಶಕ್ತಿಯನ್ನು ಅವರು ಅನುಭವಿಸ್ತಾರೆ. ಯಾವುದು
ಈ ಯೂರಿನ್ ಥೆರಪಿ ಮಾಡ್ಕೊಂಡಿದ್ರೆ ಆರೋಗ್ಯವಂತರು ಸಹ ಆ ತರ ಖಂಡಿತವಾಗಿ ಅವರು ಅನ್ವಯಿಸ್ಕೊಂಡೋದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ಅಂಶದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೂತ್ರ ಚಿಕಿತ್ಸಾ ವಿಧಾನ ಮತ್ತೆ ಮೂತ್ರ ಕುಡಿಯೋ ವಿಧಾನ ಮತ್ತೆ ಸಮತೋಲಿತ ಆಹಾರ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಸೊ ಮುಂದಿನ ಕ್ಲಾಸಸ್ ಅಲ್ಲಿ ಇನ್ನು ಮೂತ್ರದಿಂದ ಈ ಮೂತ್ರ ಚಿಕಿತ್ಸೆಯಿಂದ ಏನೇನು ವ್ಯಾಧಿಗಳಿಗೆ ಯಾವ ತರ ನಾವು ಚಿಕಿತ್ಸೆ ಮಾಡ್ಕೊಂತ ಹೋಗೋದು ಒಂದೊಂದು ವ್ಯಾಧಿ ಬಗ್ಗೆ ತಿಳ್ಕೊಂತ ಹೋಗೋಣ. ಇದು ಸಮಗ್ರ ಜೀವನಶೈಲಿ ಭಾಗವಾಗಿದೆ ಇವತ್ತು ಕಾರ್ಯಕ್ರಮದಲ್ಲಿ.